Okay, first question in the answer no nodbekittu andre who appoints the prime minister means the president appoints the prime minister. Answer for this is president. So second question answer is in which part of constitution fundamental rights are present? Not in part 12, part 3. Okay, part 12 is wrong answer. Part 3 is correct answer. Okay, part 3 contains fundamental rights. Next, how many fundamental duties are present in our constitution presently? So presently, how many fundamental rights we have means presently we have 11 fundamental duties. 11 fundamental duties we have. Okay, what is the tenure of individual Rajya Sabha members? What is the tenure of individual Rajya Sabha members means 6. Okay, no limit you put. ಇದು ಅರ್ಥ ಆಗಿಲ್ಲ ನಂಗೆ ಈ ಕ್ವಶನ್. ಟೆನ್ಯೂರ್ ಅಂದ್ರೆ ಅರ್ಥ ಏನು? ಅವ್ರದ್ದು ಶಾಸಕ ಕಾಲ ಅಂದ್ರೆ ಎಷ್ಟು ವರ್ಷ ಪೋಸ್ಟ್ ಮೇಲೆ ಇರ್ತಾರ ಅಂತ. ಇಯರ್, ಹಾ, ಹೌ ಮೆನಿ ಇಯರ್ಸ್. ಟೆನ್ಯೂರ್ಸ್ ಮೀನ್ಸ್ ಹೌ ಮೆನಿ ಇಯರ್ಸ್. ನೋಡ್ರಿ, ಲೋಕಸಭಾ ಮೆಂಬರ್ಸ್ ಏನ್ ಮಾಡ್ತಾರ್ರಿ 5 years ಕಡೆಯಿಂದ ಎಲೆಕ್ಟ್ ಆಯ್ತಾರ. ಟೆನ್ಯೂರ್ 5 years ಇರ್ತದೆ ಲೋಕಸಭಾ ಮೆಂಬರ್. ರಾಜ್ಯಸಭಾ ಮೆಂಬರ್ ಎಷ್ಟು 6 years ಇರ್ತದೆ. ಲೋಕಸಭಾ ಏನದರಿ ಟೆಂಪರರಿ ಹೌಸ್ ಅದ, ರಾಜ್ಯಸಭಾ ಪರ್ಮನೆಂಟ್ ಹೌಸ್ ಅದ. So the tenure is 6 years, not no limit ಹೆಂಗಿರಲ್ದು. ಓಕೆ, ರಾಜ್ಯಸಭಾ 6 years ಕಡೆಯಿಂದ ಎಲೆಕ್ಟ್ ಆಯ್ತಾರ. every 2 year 1/3 members. Hello, every 2 years retired. Okay, yeah, how many members of Rajya Sabha? Every 2 years Rajya Sabha retires. See, Rajya Sabha is a permanent body and it is not subject to dissolution. However, 1/3 members of members retire every second year, not every year, every second year. ಅಂದ್ರೆ 2 ವರ್ಷಕ್ಕೊಮ್ಮೆ 1/3 ಮೆಂಬರ್ಸ್ ಏನೈತಾರ ರಿಟೈರ್ಡ್ ಆಯ್ತಾ ಇರ್ತಾರ್ರಿ ರಾಜ್ಯಸಭಾದ. ಓಕೆನಾ? ಸೊ ನೆಕ್ಸ್ಟ್ ನೋಡ್ರಿ, 6 year ಟರ್ಮ್. ಫಿಫ್ತ್ ಕ್ವಶನ್ ರೀ, ವಿಚ್ ಆಫ್ ದ ಫಾಲೋವಿಂಗ್ ಕಮಿಟಿ ರೆಕಮೆಂಡ್ಸ್ ಪಂಚಾಯತಿ ರಾಜ್ ಸಿಸ್ಟಮ್ ಇನ್ ಇಂಡಿಯಾ? ಇವ್ರ ಎಲ್ಲರಿಗೆ ಬಹಳ ಆಗಿಂದ ಪೂರ. ಬಲ್ವಂತ್ ರಾಯ್ ಮೆಹ್ತಾ ಕಮಿಟಿ ಈಸ್ ರೈಟ್ ಆನ್ಸರ್. Next question, how many tiers are there in Panchayati Raj system of India? 3 tier. Okay, 3 tier system adri Panchayati Raj na. Okay, Gram Panchayat ಏನನ್ನವ್ರಿ ಅವು? ವಿಲೇಜ್ ಪಂಚಾಯತ್, ಗ್ರಾಮ್ ವಿಲೇಜ್ ಪಂಚಾಯತ್. ನೆಕ್ಸ್ಟ್ ಇಸ್ ಬ್ಲಾಕ್ ಸಮಿತಿ, ವಿಲೇಜ್ ಪಂಚಾಯತ್, ಬ್ಲಾಕ್ ಸಮಿತಿ ಅಂಡ್ ಜಿಲ್ಲಾ ಪರಿಷತ್. 3 ಇರ್ತಾರೆ, ವಿಲೇಜ್ ಪಂಚಾಯತ್, ಬ್ಲಾಕ್ ಸಮಿತಿ ಅಂಡ್ ಜಿಲ್ಲಾ ಪರಿಷತ್. ಇವು 3 ಏನವ್ರಿ 3 tier system ಅವ ಇಂಡಿಯಾದಾಗ ಪಂಚಾಯತಿ ರಾಜ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್? ಸೊ ಮಧ್ಯ ಪ್ರದೇಶ್ ವಾಸ್ ದ ಫಸ್ಟ್ ಸ್ಟೇಟ್ ಇಂಪ್ಲಿಮೆಂಟೆಡ್ ದ ಪಂಚಾಯತಿ ರಾಜ್ ಸಿಸ್ಟಮ್. ಇದು ರಾಂಗ್ ಅದ ರೀ, ಕರೆಕ್ಟ್. ಇದು ಆನ್ಸರ್ ರೈಟ್ ಅದ. ಇವೆಲ್ಲ ಮ್ಯಾಲಿಂದೆಲ್ಲ ಕರೆಕ್ಟ್ ಅವ್ರಿ. ಪಂಚಾಯತಿ ರಾಜ್ ವಾಸ್ ಎಸ್ಟಾಬ್ಲಿಷ್ ಬೈ ಜವಾಹರ್ಲಾಲ್ ನೆಹರು. ದಿಸ್ ಇಸ್ ಆಲ್ಸೋ ಕರೆಕ್ಟ್ ಆನ್ಸರ್. 73rd constitutional amendment was implemented in 1992. This is also correct answer. Tamil Nadu has adopted bicameral method. This is also correct answer. But Madhya Pradesh ದಾಗ ಫಸ್ಟ್ ಪಂಚಾಯತಿ ರಾಜ್ ಇಂಪ್ಲಿಮೆಂಟ್ ಆಗಿಲ್ರಿ. ಎಲ್ಲಾಗ್ಯದ ಅಂದ್ರ ರಾಜಸ್ಥಾನದಾಗ ಆಗ್ಯದ. ರಾಜಸ್ಥಾನದಾಗ ಫಸ್ಟ್ ಇದಾಗ್ಯದ್ರಿ. ಸೆಕೆಂಡ್ ಎಲ್ಲಾಗ್ಯದ್ರಿ? ಆಂಧ್ರ ಪ್ರದೇಶ್. ವೆರಿ ಗುಡ್. ಸೆಕೆಂಡ್ ಈಸ್ ಇನ್ ಆಂಧ್ರ ಪ್ರದೇಶ್. ಗೀತಾ ಬಂದ್ರಿ? ಹಾ ರೀ ಸರ್. ಗೀತಾ ಫರೀನ್ ಆರಾಮದ? ಗೀತಾ ನಿಮ್ಗೆ? ಹಾ ಸರ್. ಹಲೋ, ಹಾ ರೀ ಸರ್. ಆರಾಮದ ಈಗ? ಹಾ ರೀ ಸರ್. ಓಕೆ, ರೈಟ್, ಫೈನ್. ಸೊ ಹೂ ಅಪಾಯಿಂಟ್ಸ್ ದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಕ್ಯಾಗ್ ಪ್ರೆಸಿಡೆಂಟ್? ಏನ್ ಬಿ ಇಂಪಾರ್ಟೆಂಟ್ ಪೊಸಿಷನ್ಸ್ ಅವ ಇಂಡಿಯಾದಾಗ ಅಪಾಯಿಂಟ್ಮೆಂಟ್ ಬಂತಂದ್ರ ಸೀದಾ ಪ್ರೆಸಿಡೆಂಟ್ ಹಾಕ್ಬೇಕು. ಇಂಪಾರ್ಟೆಂಟ್ ಪೊಸಿಷನ್ಸ್, ಜರ ಕನ್ಫ್ಯೂಷನ್ ಬಿ ಇರ್ತಾವ, ಅದ್ರ ಕಡೆ ಕೇರ್ಫುಲ್.
ನೆಕ್ಸ್ಟ್ ದ ಬಿಲ್ ಆಫ್ ರೈಟ್ಸ್ ಅಂಡ್ ಜುಡಿಷಿಯಲ್ ರಿವ್ಯೂ. ಬಿಲ್ ಆಫ್ ರೈಟ್ಸ್ ಅಂದ್ರೆ ಬಂತ್ರಿ ಫಂಡಮೆಂಟಲ್ ರೈಟ್ಸ್. ಬಿಲ್ ಆಫ್ ರೈಟ್ಸ್ ಇನ್ನೊಂದು ಹೆಸರು ಏನದ್ರಿ ಫಂಡಮೆಂಟಲ್ ರೈಟ್ಸ್. ಅವ್ ಯಾವ ಕಾನ್ಸ್ಟಿಟ್ಯೂಷನ್ ದಾಗ ಅವ? US ದಾಗ ಅದ ಫಂಡಮೆಂಟಲ್ ರೈಟ್ಸ್. ಜುಡಿಷಿಯಲ್ ರಿವ್ಯೂ ಬಿ US ಅಲ್ಲಿ ತಗೊಂಡಿದ್ದೆವು. ಬಿಲ್ ಆಫ್ ರೈಟ್ಸ್ ಬಿ US ಅಲ್ಲಿ ತಗೊಂಡಿದ್ದೆವು. ನಾವು ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟಡಿ ಮಾಡಪ್ರಿ ನೋಡಿದ ನೋಡ್ರಿ ಇವೆಲ್ಲ. ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೆನಪಿಕೋಪರಿ. ಓಕೆ. 10th ಕ್ವಶನ್ ರೀ. ವಿಚ್ ಆರ್ಟಿಕಲ್ ಇಸ್ ಕಾಲ್ಡ್ as ಹಾರ್ಟ್ ಅಂಡ್ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಇದು ಬಹಳ ಸಲ ಕೇಳಿದೆ ಇದು ಕ್ವಶನ್. ದಟ್ ಈಸ್ ಆರ್ಟಿಕಲ್ 32. 32 ಆರ್ಟಿಕಲ್. ಯಾಕೆ ಇದಕ್ಕೆ ಹಾರ್ಟ್ ಅಂಡ್ ಸೋಲ್ ಅಂತೇವ್ ಅಂದ್ರ, ಬೈ ಯೂಸಿಂಗ್ ದಿಸ್ ಆರ್ಟಿಕಲ್ ವಿ ಗೋ ಟು ಸುಪ್ರೀಂ ಕೋರ್ಟ್ ಟು ಎನ್ಫೋರ್ಸ್ ಅವರ್ ಫಂಡಮೆಂಟಲ್ ರೈಟ್. ಇಫ್ ಅವರ್ ಫಂಡಮೆಂಟಲ್ ರೈಟ್ಸ್ ಆರ್ ಗೆಟಿಂಗ್ ವೈಲೇಟೆಡ್, ಯಾರ ನಮ್ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಮಾಡಿದ್ರು ಅಂದ್ರೆ ನಾವು ಸೀದಾ ಇದು ಆರ್ಟಿಕಲ್ 32 ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತೇವ್ರಿ? ಸುಪ್ರೀಂ ಕೋರ್ಟಿಗೆ ಹೋಗ್ತೇವೆ. ಸುಪ್ರೀಂ ಕೋರ್ಟ್ ಅಲ್ಲಕ್ ಬರಲ್ಲ, ಇಲ್ಲಪ್ಪ ನಾನು ಕೇಸ್ ಸಾಲ್ವ್ ಮಾಡಲ್ಲ ಅಂತ ಅಲ್ಲಕ್ ಬರಲ್ಲ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಕೈ ಕಟಕಿಂದವ ಅದು ಸಾಲ್ವ್ ಮಾಡ್ಬೇಕೆ ಫಂಡಮೆಂಟಲ್ ರೈಟ್ಸ್ ಅಂಬ ಚೀಸ್ ಬಂದ್ರು. ಬಟ್ ಹೈಕೋರ್ಟ್ ನಡೀತದ್ರಿ, ಹೈಕೋರ್ಟ್ ಸಾಲ್ವ್ ಮಾಡ್ಬೋದ್ ಬಿ ಮಾಡಲ್ದೇನೆ ಇರ್ಬೋದ್ ಬಿ. ಬಟ್ ಸುಪ್ರೀಂ ಕೋರ್ಟ್ ಏನದ್ರಿ ಬೈಂಡಿಂಗ್ ಅದ. ಫಂಡಮೆಂಟಲ್ ರೈಟ್ ಇನ್ ಕೇಸ್ ಹೋಯ್ತು ಸುಪ್ರೀಂ ಕೋರ್ಟ್ ದಾಗ ಅಂದ್ರೆ ಸಾಲ್ವ್ ಮಾಡ್ಬೇಕೆ. ನೋಡ್ರಿ ಫಂಡಮೆಂಟಲ್ ರೈಟ್ಸ್ ಗೆ ಎಷ್ಟು ಪವರ್ ಕೊಟ್ಟಾರ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಇದಕ್ಕೆ ಏನಂತ ಕರೀತಾರ್ರಿ? ಹಾರ್ಟ್ ಅಂಡ್ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರ. ಅಷ್ಟು ಪವರ್ ಅದ. ಈಗ ಒಂದ್ ಯಾವ್ದಾರ ರೈಟ್ ಅದ ಅಂತ ತಿಳ್ಕೊರಿ, ಆ ರೈಟಿಗೆ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ರೈಟ್ ಇದೇನ್ ಫಾಯ್ದೆ ಐತ್ರಿ? ಓಕೆನಾ? ಸೊ ನಿಮ್ಮಲ್ಲಿ ಅದ ಒಂದ್ 10 crore ರೂಪಾಯಿ ಆಸ್ತಿ ಅದ, ಬಟ್ ಅದು ಯಾವತ್ ಬಿ ಕದ್ಕೊಂಡೈತೋ ಮಂದಿ ಅಂದ್ರೆ ನಿಮಗೆ ಅದು ಶಾಂತಿ ಇರ್ತದ ಮನ ಜೀವಕ್ಕ. ಇವನು ಯಾರು ಕದ್ಕೊಂಡೈತೋ ಯಾವತ್ ಕದ್ಕೊಂಡೈತೋ ಅಂತ ಅಂಜಿಕೆ ಐತಾವ. ಹಂಗಾಗಿ ನೋ ಡೌಟ್ ನಮಗ್ ಫಂಡಮೆಂಟಲ್ ರೈಟ್ಸ್ ಅವ, ಬಟ್ ಅವ್ ಪ್ರೊಟೆಕ್ಟ್ ಮಾಡೋದು ಬೇಕಲ್ಲ ಒಬ್ಬರು. ಯಾರು ಪ್ರೊಟೆಕ್ಟ್ ಮಾಡ್ತಾರ? ಆರ್ಟಿಕಲ್ 32. ಆರ್ಟಿಕಲ್ 32 is nothing but the heart and soul of the Indian constitution. ನೋಡ್ರಿ, ಹಾರ್ಟ್ ಅಂದ್ರೆ ಏನು? ನಮ್ ಬಾಡಿದಾಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನದ? ಹಾರ್ಟ್ ಅದ. ಹಾರ್ಟ್ ಇರೋದ್ರ ನಾವು ಜಿಂದ ಇರ್ತೇನ್ರಿ, ಜೀವ. ಸೋಲ್ ಅಂದ್ರೆ ಏನ್ರಿ? ಆತ್ಮ. ಇದು ಹೃದಯ ಮತ್ತು ಆತ್ಮ ಅದಂತ ಆರ್ಟಿಕಲ್ 32. ಸೊ ಇದು ಬಹಳ ಇಂಪಾರ್ಟೆಂಟ್ ಆರ್ಟಿಕಲ್ ಅದ ರೀ. ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಾಗ ಇಷ್ಟು ಪವರ್ ಅದ ಅಂತಂದ್ರ ಇಟ್ ಈಸ್ ಬಿಕಾಸ್ ಆಫ್ ಆರ್ಟಿಕಲ್ 32. ಸೊ ಕೇರ್ಫುಲಿ ನೆನ್ಪಿಕೋಬೇಕು ಇವೆಲ್ಲ. ಓಕೆ, ವಿಲ್ ಗೋ ಟು ದ ನೋಟ್ಸ್ where today we are studying. सर, हाँ बोलो जी. वो राज्यसभा का क्वेश्चन था ना, वो अंडरस्टैंड नहीं हुआ था कल। हाँ एक मिनट. थर्ड या फोर्थ था। हाँ एक मिनट. वो क्या पूछ रहे बोले तो राज्यसभा में कितने मेंबर्स है? सॉरी, कितने ईयर के लिए राज्यसभा मेंबर्स इलेक्ट करते? कितने ईयर्स के लिए होते इलेक्ट राज्यसभा मेंबर्स? लोकसभा मेंबर तो 5 ईयर, 5 ईयर एमपीस लोकसभा के. राज्यसभा के 6 साल के लिए होते हैं. 1 मिनट, आई एम लोडिंग दैट क्वेश्चन ही अंडरस्टैंड नहीं हुआ सर। हाँ 1 मिनट जी, मैं देख रहा हूँ आपको. क्वेश्चन पेपर दिख रहा जी? हाँ सर, नहीं, हाँ दिख रहा। फरीन, ये आपका पेपर ही है ना? हाँ सर। आप भी रॉन्ग करे. हु अपॉइंट्स द प्राइम मिनिस्टर ऑफ इंडिया? अपॉइंटमेंट डिफरेंट रहता, इलेक्शन डिफरेंट रहता. सब लोग क्या लिखे होंगे? अपॉइंट्स बोले तो क्या? अपॉइंटमेंट इज डिफरेंट, इलेक्टिंग इज डिफरेंट. हु इलेक्ट्स प्राइम मिनिस्टर ऑफ इंडिया बोले तो वो डिफरेंट आंसर होता. इलेक्शन और अपॉइंटमेंट में डिफरेंस है. अपॉइंटमेंट तो प्रेसिडेंट करते हैं, इलेक्शन दूसरे लोग करते हैं, ये समझो तुम. सो प्रेसिडेंट इलेक्ट करते, प्रेसिडेंट अपॉइंट करते, सॉरी. सो नेक्स्ट कौन सा क्वेश्चन बोले? इन विच पार्ट ऑफ द कॉन्स्टिट्यूशन? ये करेक्ट करे आप. हाउ मेनी फंडामेंटल ड्यूटीज आर प्रेजेंट? दिस आल्सो यू हैव डन राइटली. हाँ, फोर्थ क्वेश्चन यू हैव डन रॉन्ग, राइट? सो व्हाट इज द टेन्यूर ऑफ इंडिविजुअल राज्यसभा मेंबर? टेन्यूर बोले तो क्या? टाइम पीरियड. कितने ईयर्स के लिए वो इलेक्ट होते राज्यसभा में? कितने ईयर्स के लिए होते? 6 ईयर्स. लोकसभा का टेन्यूर कितना है? 5 ईयर्स है. राज्यसभा का टेन्यूर कितना है? 6 ईयर्स है. 6 ईयर इनका टेन्यूर रहता है. परमानेंट हाउस रहता है राज्यसभा. इसमें क्या है? एवरी 2 years 1/3 मेंबर विल गेट रिटायर्ड, इसलिए परमानेंट हाउस है. इसमें कभी भी खाली नहीं रहता. लोकसभा 5 साल के बाद पूरा लोकसभा खाली हो जाता है पूरा, और एक बार इलेक्शन होना पड़ता है इसको. और एक क्वेश्चन भी रॉन्ग करे आप. हाउ मेनी टायर्स? 2 टायर कहाँ है? 3 टायर्स है. 3 टायर. हाँ, कंफ्यूज हो गया था सर. हाँ नेक्स्ट एक करेक्ट करे आप. और एक द बिल ऑफ राइट्स. द बिल ऑफ राइट्स
USA फंडामेंटल राइट्स आर टेकन फ्रॉम इंडियन कॉन्स्टिट्यूशन, सॉरी यूएसए बिल ऑफ राइट्स बोल के है, देखो ये बिल ऑफ राइट्स बोले तो फंडामेंटल हाँ राइट्स एंड जुडिशियल रिव्यू। सोर्सेस ऑफ इंडियन कॉन्स्टिट्यूशन में पढ़े सो है, देखो ये। हाँ कि फिर भी आपको कितने मार्क्स आए? हाउ मेनी मार्क्स यू गॉट? 7 6 points, 6 points करेक्ट है ना? कल तो 7 बताया सर। हाँ 7 बताया है। हाँ चेंज हो गया होगा। हाँ ओके लेट इट बी। अंजलि ಸಾರಿ ಗೀತಾನ್ ಪೇಪರ್ ನೋಡ್ರಿ 1 minute. ಗೀತಾ ಇದು भी ಇವ್ರು भी ಇದೇ ರಾಂಗ್ ಮಾಡ್ಯಾರ ಅಪಾಯಿಂಟ್ಸ್ ಹೂ ಅಪಾಯಿಂಟ್ಸ್ ಪ್ರೈಮ್ ಮಿನಿಸ್ಟರ್? Okay, this one you have made wrong. 73rd constitutional amendment was implemented in 1992. ಇದು ಕರೆಕ್ಟ್ ಅದ ರೀ. ಇಲ್ಲಿ ನಾವು ರಾಂಗ್ ಆನ್ಸರ್ ಕಂಡಿಡಿಯದ ನೋಡ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಕರೆಕ್ಟ್ ಅದ. ಹಾಗಾಗಿ ಇದು ರಾಂಗ್, ಇದು ಕರೆಕ್ಟ್, ಇದು ನಾಟ್ ಕರೆಕ್ಟ್ ಅದ ರೀ. ಇದ್ರಾಗ ಇದು ರಾಂಗ್ ಅದ. ಯಾವ್ದಂದ್ರೆ ಮಧ್ಯಪ್ರದೇಶನಾಗ ಆಗಿಲ್ಲ, ಫಸ್ಟ್ ಎಲ್ಲಾಗ್ಯದ ರಾಜಸ್ಥಾನದ ಆಗಿಂದ ಪಂಚಾಯತಿ ರಾಜ್. ಓಕೆ, ಉಳ್ಕಿನೆಲ್ಲ ಕರೆಕ್ಟ್ ಮಾಡಿರಿ ಗೀತಾ. ಹೌ ಮೆನಿ ಮಾರ್ಕ್ಸ್ ಯು ಗಾಟ್? You got 8 points, Geeta. ಸರ್ ನಂಗೆ ನಿನ್ 9 ತೋರ್ಸದ್ರಿ. Huh? ಹಾ ರೀ ಕರೆ ಹೇಳತ್ತೀರಿ ಸರ್, ಕರೆ ರೀ. ಹಾ ರೀ ಸರ್. ಎಲ್ಲರೂ ಕಟ್ ಮಾಡಿರಿ. ಹಾ ಎಲ್ಲರದು ಒಂದೊಂದು ಮಾರ್ಕ್ಸ್ ಆಗ್ಯಾವೇನ್? ಹಾ ರೀ. ಇದು ಫಸ್ಟ್ ನೀವು ಏನ್ ಮಾಡ್ರಿ ಆನ್ಸರ್? ಹೂ ಅಪಾಯಿಂಟ್ಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಪ್ರೆಸಿಡೆಂಟ್ ರೀ. ಪ್ರೆಸಿಡೆಂಟ್ ಹಾಕಿರೇನ? ಹಾ ರೀ. ಹಾ ರೀ. ನೀವು ಪ್ರೆಸಿಡೆಂಟ್ ಹಾಕಿರಲ್ಲ ಈಕಿ ಫರೀನ್? हाँ सर। हाँ, इधर एक क्वेश्चन रॉन्ग हो गई थी। मैं अभी मैं और अंजलि देख रहे थे पेपर, क्वेश्चन पेपर जरा चेंज हो गया है इसमें। इधर देखो क्वेश्चन मैं वो पेपर, पर कल 7 था मार्क्स। नहीं क्वेश्चन पेपर मैं ही चेंज करा है कल। ये चेंज करते टाइम ये देखो इधर क्या आ रहा, हु अपॉइंट्स द प्राइम मिनिस्टर ऑफ इंडिया। इधर का देखो ऑप्शन ही गए, देखो इधर ऑप्शंस गए नीचे का, इसलिए क्वेश्चन रॉन्ग बोल रहा उधर, उसके हिसाब से मार्क्स लेता हो। वो ऑटोमेटिक मेरे हाथ में नहीं रहता हो। ये एक्चुअली मैं क्या तो करने होके ये करा होगा, लेकिन आपका रिजल्ट ऑटोमेटिकली लोड होता जी। ओके, इफ यू स्कोर ಔಟ್ ಆಫ್ ಸ್ಕೋರ್ ಮಾಡಬೇಕು ಟೆಸ್ಟ್ ಒಳಗ. ಎವ್ರಿ ಸಂಡೇ ಟೆಸ್ಟ್ ಇರ್ತದ್ರಿ. ಸಂಡೇ 2 ಬಿ ಟೆಸ್ಟ್ ಇರ್ಬೋದು, 3 ಬಿ ಟೆಸ್ಟ್ ಇರ್ಬೋದು. ಔಟ್ ಆಫ್ ಸ್ಕೋರ್ ಮಾಡಬೇಕು ಮತ್ತು ಟಾಪ್ ಇರ್ಬೇಕು. ಅವ್ರಿಗೊಂದು ಒಳ್ಳೆ ನೈಸ್ ಪ್ರೈಸ್ ಕೊಡ್ತೀವಿ, ಅನ್ಲಾಕ್ ಆಗೋದು ಲಾಕ್ಡೌನ್ ಮುಗಿಯೋದು. ಓಕೆ, ಅದ್ರ ಕಡೆಯಿಂದ ಒಂದು ಒಳ್ಳೆ ರಿಸಲ್ಟ್. ಎಲ್ಲರೂ ಔಟ್ ಆಫ್ ಸ್ಕೋರ್ ಮಾಡಕ್ ಟ್ರೈ ಮಾಡಿ, ಓದ್ರ ಜರ ಚಂದ. ನೀವ್ ಎಂದಾದ್ರೂ ಬಿ ಓದ್ಬೇಕೈತದ, ಮತ್ ಓದೇ ಬರ್ಬೇಕಾಯ್ತರಿ. ಅವ್ರ ಮಂದಿ ಎಲ್ಲ ಮುಂದ್ ಓದ್ತಾರ, ಅದು ನೀವ್ ಹೀಗೆ ಓದ್ಲತ್ತೀರಿ. ಅಟ್ಟೆ ಡಿಫರೆನ್ಸ್. ಎಲ್ಲರೂ ಮತ್ತೆ ಹಾದಿಗೆ ಬರದೇ ಅದ. ಊರಿಗೆ ಬಂದವ್ರು ನೀರಿಗೆ ಬರ್ಬೇಕೈತದ ಅಂತಾರ ನೋಡ್ಕ, ಹಂಗದ. ರೈಟ್, ವಿಲ್ ಗೋ ಟು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೀವು ಯಾವ್ದು ಬಿ ಎಕ್ಸಾಮ್ ದ ನೋಡ್ಕೋರಿ, ಯಾವ್ದು ಬಿ ಎಕ್ಸಾಮ್ ತೆಗಿರಿ ಪ್ರೀವಿಯಸ್ ಇಯರ್, ಅದು IAS ಇರ್ಲಿ, IPS ಇರ್ಲಿ, PSI ಇರ್ಲಿ, KS ಇರ್ಲಿ, ಎಲ್ಲಾ ಪೇಪರ್ನಾಗ ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಸಾರಿ DPSP ಮತ್ತು ಫಂಡಮೆಂಟಲ್ ಡ್ಯೂಟೀಸ್, ಇದ್ರಾಗಿನ್ ಕ್ವಶನ್ ಇದ್ದೇ ಇರ್ತದ. ಇದ್ರಾಗಿನ್ ಕ್ವಶನ್ ಇಲ್ಲ ಅಂತಂದ್ರೆ ನೀವು ಬಂದ್ ಕೇಳ್ಬೇಕು ನಂಗೆ, ಮ್ಯಾನೇಜ್ ಸರ್ ನೀವು ಹೇಳಿರಿ ಇದ್ರಾಗಿನ್ ಕ್ವಶನೇ ಬಂದಿಲ್ಲ ಅಂತ. ಬರ್ಬೇಕೇ ಬರ್ತವೆ, ಅಷ್ಟು ಇಂಪಾರ್ಟೆಂಟ್ ಅವ ಇವು. ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಮತ್ತು ಫಂಡಮೆಂಟಲ್ ಡ್ಯೂಟೀಸ್, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಅವರಿ ಕಾನ್ಸೆಪ್ಟ್ಸ್ಗಳು. ಇವು ನೀವು ಕಲ್ಕೊಂಡ್ರಿ ಅಂತಂದ್ರೆ ಬೇರೆ ಎಲ್ಲಾ ಪಾಲಿಟಿ ಒಂದ್ ಕಡದ, ಈ ಟಾಪಿಕ್ ಒಂದ್ ಕಡವ. ಅಂದ್ರೆ ಎಕ್ಸಾಂಪಲ್ ರೀ, ಪೂರಾ ಒಂದ್ ಪಾಲಿಟಿ ಮೇಲೆ 10 ಕ್ವಶನ್ ಅವ ಅಂತ ತಿಳ್ಕೊರಿ. ಪಾಲಿಟಿ ಮೇಲೆ ನಿಮ್ಗೆ 10 ಕ್ವಶನ್ ಹೊಂಟಾವಂದ್ರ ಅದ್ರಾಗಿನ್ 5 ಕ್ವಶನ್ ಖಾಲಿ 3 ಮೇಲಿಂದೇ ಬರ್ತಾವ. ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಫಂಡಮೆಂಟಲ್ ಡ್ಯೂಟೀಸ್. ಇನ್ನ 5 ಕ್ವಶನ್ ಪೂರಾ ಪಾಲಿಟಿ ಮೇಲೆ ಬರ್ತಾವ. ಪೂರಾ ಪಾಲಿಟಿ ಒಂದ್ ಕಡದ, ಇವ್ 3 ಕಾನ್ಸೆಪ್ಟ್ ಒಂದ್ ಕಡವ ತಿಳ್ಕೊರಿ. ಅಷ್ಟು ಇಂಪಾರ್ಟೆಂಟ್ ಅದ ರೀ 3ಕ. ಸೊ ಹಂಗಾಗಿ ನೀವು ಯಾವಾಗ ಬಿ ಫಂಡಮೆಂಟಲ್ ರೈಟ್ಸ್ ಬಾರ್ ಓದ್ತಾ ಇರ್ಬೇಕು, ಬಹ್ಯಾಟ್ ಮಾಡ್ಬೇಕು. ಫಂಡಮೆಂಟಲ್ ಡ್ಯೂಟೀಸ್ ಬಿ ಬಾರ್ ಓದ್ಬೇಕು, ಬಹ್ಯಾಟ್ ಮಾಡ್ತಾ ಇರ್ಬೇಕು. ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಂಡ್ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಿ ಬಾರ್ ಸ್ಟಡಿ ಮಾಡ್ತಾ ಇರ್ಬೇಕು.
Okay, let us start directive principles of state policy. Directive principles of state policy ಅಂತಂದ್ರ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಕನ್ನಡದಾಗ ಕರಿತೇವೆ ನಾವು. ಓಕೆ, ಅಂದ್ರಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಈಗ ಎಕ್ಸಾಂಪಲ್ ನೀವು ಯಾವ್ದಾರ ಒಂದು ಕಾಲೇಜ್ದಾಗ ಅಡ್ಮಿಷನ್ ತಗೊಂಡ್ರಿ, ಏನೋ ಒಂದು ಹೊಸ ಇನ್ಸ್ಟಿಟ್ಯೂಷನ್ ಹೋದ್ರಿ, ಅಲ್ಲಿ ನಿಮ್ಗೊಂದು ಡೈರೆಕ್ಷನ್ಸ್ ಕೊಡ್ತಾರ, ಥೋಡೆ ಸಿಗ್ತಾವಲ್ರಿ, ಥೋಡೆ ಡೈರೆಕ್ಷನ್ಸ್, ರೂಲ್ಸ್, ರೆಗ್ಯುಲೇಷನ್ಸ್ ಎಲ್ಲ ಸಿಗ್ತಾವ ನಿಮ್ಗಲ್ಲಿ. ಅಂದ್ರೆ ಈ ರೀತಿ ನೀವು ಮಾಡ್ಬೇಕು, ಈ ಕಾಲೇಜ್ನಾಗ ಇದ್ರೆ ಹಿಂಗ್ ಇರ್ಬೇಕು, ನೀವ್ ಹಿಂಗ್ ಹೋದ್ರೆ ಇಷ್ಟ ಮಾರ್ಕ್ಸ್ ಬರ್ತಾವ, ನೀವು ಚಂದ ರಿಸಲ್ಟ್ ತೆಗಿಬೇಕಿತ್ತು ಅಂದ್ರೆ ಈಟ್ ಓದ್ಬೇಕು, ಹಿಂಗ್ ಮಾಡ್ಬೇಕು, ಈ ಸರಿ ಕೇಳ್ಬೇಕು ಕ್ವಶನ್ಸ್, ಹಿಂಗೆಲ್ಲಾ ಥೋಡೆ ಡೈರೆಕ್ಷನ್ಸ್ ಕೊಡ್ತಾ ಇರ್ತಾರೆ ನಿಮ್ ಒಳ್ಳೇದ್ ಕಡೆಯಿಂದ. ಸೊ ಅದೇ ರೀತಿ ನಿಮ್ದು ಇವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಇವೇನ್ ಮಾಡ್ತಾವ್ರಿ ಅಂದ್ರ ಸರ್ಕಾರ ಏನ್ ಹೊಸ ಸರ್ಕಾರ ಎಲೆಕ್ಟ್ ಆಗಿ ಬರ್ತದ ಅವಕ್ಕ ಡೈರೆಕ್ಷನ್ಸ್ ಕೊಡ್ತದ. ಇದು ತಿಳಿತ್ರಿ, ದೇ ಗಿವ್ ಡೈರೆಕ್ಷನ್ಸ್, ಅದ್ರ ಹೆಸರು ಅದಕ್ಕೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕೊಟ್ರ. ಅಂದ್ರೆ ದೇ ಗಿವ್ ಡೈರೆಕ್ಷನ್ಸ್ ಟು ದ ಗವರ್ಮೆಂಟ್. ಓಕೆ, ನೀವು ಯಾವ ರೀತಿ ಲಾಗಳು ಫಾರ್ಮ್ ಮಾಡ್ಬೇಕು, ಯಾವ ರೀತಿ ಕಾನೂನು ಮಾಡ್ಬೇಕು, ಕಾನೂನು ಮಾಡೋ ಪರಿ ಯಾವ್ಯಾವ ಕಾನ್ಸೆಪ್ಟ್ಗಳು, ಯಾವ್ಯಾವ ಥಿಂಗ್ಸ್ ನೋಡ್ಬೇಕು. ಓಕೆ, ಇದಕ್ಕೆ ಏನಂತಾರ್ರಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಈಗ ನೀವು ಯಾವ್ದಾರ ಎಕ್ಸಾಮ್ ಕೊಡ್ಲತ್ತೀರಿ, ಎಕ್ಸಾಂಪಲ್ IAS ಎಕ್ಸಾಮ್ ಕೊಡ್ಲತ್ತೀರಿ, ಸುಮ್ನೆ ಹೋಗಿ ಅಂದ ಕಾನೂನ್ ಅಪ್ಲೈ IAS ಎಕ್ಸಾಮ್ ಕೊಡ್ತೀರ, ಅಲ್ಲಿ ಹೋಗಿ ಸೀನಿಯರ್ಸಿ ಕೇಳ್ತೀರಿ, ಸರ್ ನಾ ಏನ್ ಓದ್ಬೇಕು, ಏನಿಲ್ಲ, ಯಾವ್ದು ಟಾಪಿಕ್ ಓದ್ಬೇಕು, ಯಾವ್ದು ಓದ್ಬಾರ್ದು ಅಂದ್ರೆ ಅವ್ರು ಇದು ಓದ್ಬೇಕಪ್ಪ, ಫಂಡಮೆಂಟಲ್ ರೈಟ್ಸ್ ಬಹಳ ಇಂಪಾರ್ಟೆಂಟ್ ಅದ ನೋಡಿ, ಇದು ಓದ್ಬೇಕು ಅಂತ ಹೇಳ್ತಾರೆ. ಫಂಡಮೆಂಟಲ್ ಡ್ಯೂಟೀಸ್ ಇಂಪಾರ್ಟೆಂಟ್ ಅದ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇಂಪಾರ್ಟೆಂಟ್ ಅದ, ಹಿಂಗ್ ಹೇಳ್ತಾರ ಅವ್ರು. ಅಂದ್ರೆ ನಿಂಗೂ ಡೈರೆಕ್ಷನ್ಸ್ ಕೊಟ್ರು ಈ ರೀತಿ ಮಾಡ್ಬೇಕು ಅಂತ. ಹಂಗೆ ಹೊಸ ಸರ್ಕಾರ ಮಾಡ್ಲಕ್ ಬಂದ್ಮೇಲೆ ಗೊತ್ತಿರಲ್ರಿ ಏನ್ ಮಾಡ್ಬೇಕು ಏನಿಲ್ಲ ಅಂತ. ಅವಾಗ ಇವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಏನ್ ಮಾಡ್ತಾವ್ರಿ, ಹೆಲ್ಪ್ ಮಾಡ್ತಾವ ಯಾರಿಗೆ, ಗೌರ್ಮೆಂಟ್ದವ್ರಿಗೆ. ಗೌರ್ಮೆಂಟ್ ಏನ್ ಚೂಸ್ ಆಗಿ ಬರ್ತದ ಅವ್ರಿಗೆ ಹೆಲ್ಪ್ ಮಾಡ್ತಾವ ಯಾವ ರೀತಿ ಲಾಗಳು ರೆಡಿ ಮಾಡ್ಬೇಕು ಅವ್ರು ಅಂತ. ಅದಕ್ಕೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತ ಕರೀತಾರೆ. ಸೊ ಇಫ್ ಯು ಗೋ ಲೈಕ್ ದಿಸ್, ದ ಫಸ್ಟ್ ಪಾಯಿಂಟ್ ಈಸ್ directive principles are the needs of the community. ಏನವ್ರಿ, ನೀಡ್ಸ್ ಅಂದ್ರ ಅಗತ್ಯಗಳು. ಇವತ್ ನಮ್ದು ದೇಶದಾಗ, ಇವತ್ ನಮ್ ಕಮ್ಯುನಿಟಿದಾಗ ಏನ್ ಅಗತ್ಯ ಅದ ರೀ ಹೇಳ್ರಿ, ಹೇಳ್ಬೇಕಪ್ಪ, ಮಾತಾಡ್ಬೇಕು. ನಮ್ ಕಮ್ಯುನಿಟಿದಾಗ ಏನ್ ಅಗತ್ಯ ಅದ ಇವತ್ತು? ಎಜುಕೇಶನ್ ಅದ, ಕರೆಕ್ಟಾ? ಎಜುಕೇಶನ್ ಒಂದು ಅಗತ್ಯ ಅದ. ನಮ್ ಕಂಟ್ರಿದಾಗ ಏನ್ ಇರ್ಬೋದು, ಪಾವರ್ಟಿ ಇರ್ಬಾರ್ದು, ಬಡತನ ಇರ್ಬಾರ್ದು ನಮ್ ಕಂಟ್ರಿದಾಗ, ಇದು ಬಿ ಒಂದು ಅಗತ್ಯ ಅದ. ನಮ್ಗೆ ಇವೆಲ್ಲ ಬೇಕಾಗ್ಯಾವ. ಸೊ ಇವೆಲ್ಲ ಬೇಕಾಗ್ಯಾವ ಅಂದ್ರ ಇವು ನೀಡ್ಸ್ ಅವ ಕಮ್ಯುನಿಟಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಏನ್ ಹೇಳ್ತಾರಿ, ದೇ ಆರ್ ದ ನೀಡ್ಸ್ ಆಫ್ ಕಮ್ಯುನಿಟಿ. ಆ ರೀತಿ DPSP ವಾಸ್ ಬಾರೋಡ್ ಫ್ರಮ್ ಐರಿಷ್ ಕಾನ್ಸ್ಟಿಟ್ಯೂಷನ್. ಸೂಪರ್ ಇಂಪಾರ್ಟೆಂಟ್ ಕ್ವೆಶನ್. ಐರಿಷ್, DPSP ಫಾರ್ ಐರಿಷ್ ಅಂತ ನೆನ್ಪಿಟ್ಕೋಬೇಕು. ಫಂಡಮೆಂಟಲ್ ರೈಟ್ಸ್ USA, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಐರಿಷ್. ಫಂಡಮೆಂಟಲ್ ಡ್ಯೂಟೀಸ್ ಎಲ್ಲಿಂದ ತಗೊಂಡಿದೆ ಹೇಳ್ರಿ, ಬೋಲೋ. USSR, करेक्टा? फंडामेंटल ड्यूटीज रशिया से लिए ने हम, देखो चेक करो. ರಷ್ಯಾದಿಂದ. Okay, these are the recommendations to the state. ನೋಡ್ರಿ ಇದು ಏನದ, ಫಂಡಮೆಂಟಲ್ ರೈಟ್ ಡ್ಯೂಟೀಸ್ ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂದ್ರೆ ಏನ್ರಿ, ದೇ ಆರ್ ದ ರೆಕಮೆಂಡೇಶನ್ಸ್ ಟು ದ ಸ್ಟೇಟ್ ಲೆಜಿಸ್ಲೇಟಿವ್, ಸ್ಟೇಟ್ ಇನ್ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್. ಅಂದ್ರಿ ನಮ್ ಯಾವ್ದೇ ಗೌರ್ಮೆಂಟ್ ಅದ, ಒಂದ್ ಯಾವ್ದಾರ ಗೌರ್ಮೆಂಟ್ ಅದ ಅಂದ್ರ ಅದಕ್ಕ ಲೆಜಿಸ್ಲೇಟಿವ್ ಕಾನೂನ್ ಯಾವ ರೀತಿ ಮಾಡ್ಬೇಕು, ಆ ಕಾನೂನ್ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೇಕು, ಆ ಕಾನೂನ್ ಅಡ್ಮಿನಿಸ್ಟ್ರೇಟ್ ಯಾವ ರೀತಿ ಮಾಡ್ಬೇಕು ಅಂತೆಲ್ಲಾ ಏನ್ ಮಾಡ್ತಾವ್ರಿ, ರೆಕಮೆಂಡೇಶನ್ ಕೊಡ್ತಾವ. ಯಾರು, ಫಂಡಮೆಂಟಲ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್. ಸ್ಟೇಟ್ ಅಂದ್ರ ನಿಮ್ಗೆ ಗೊತ್ತದ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಅಥಾರಿಟೀಸ್, ಪಂಚಾಯತ್, ಮುನ್ಸಿಪಾಲಿಟಿ ಇವೆಲ್ಲ ಸ್ಟೇಟ್ ನ ಬಂದು. ಇವ್ ಯಾವ ಬಿ ಸ್ಟೇಟ್ ಅವ, ಇವಕ್ಕೆಲ್ಲ ಏನ್ ಮಾಡ್ತಾವ್ರಿ, ರೆಕಮೆಂಡ್ ಮಾಡ್ತದ, ಇದು ಮಾಡು, ಇದು ಮಾಡಬೇಡ, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬೇಡ ಅಂತ ಹೇಳೋರು ಯಾರು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಸೊ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935, instruments of instructions enumerated, and in the Indian constitution they are called directive principles of state policy. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ದಾಗ್ರಿ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತಿದ್ದು. ಅಂದ್ರಿ ಗವರ್ಮೆಂಟಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೂಡ ಅಂತ ಒಂದು ಇನ್ಸ್ಟ್ರೂಮೆಂಟ್ಸ್ ಅಂತ ಪೈಲೆ ಹೆಸರು ಇತ್ತು. ಅವಾಗ ಅದ ಆಮೇಲೆ ಹೆಸರು ಮಾಡಿ ಏನಿಕ್ಕಿದ್ರಿ, ಹೆಸರು ಚೇಂಜ್ ಮಾಡಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರೆದ್ರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಾಗ. ಅವಾಗ ಅದೊಂದು ಗವರ್ಮೆಂಟ್ ಆಫ್ ಇಂಡಿಯಾ 1935 ಇದ್ದಾಗ ಅದಕ್ಕೆ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತಿರು. ಇವಾಗ ಏನ್ ಕರ್ಲಿತ್ತೀವಿ ಅವಕ್ಕ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರ್ಲಿತ್ತಿದ್ದೇವೆ. ಮತ್ತ ಹಂಗೆ ಮುಂದಕ್ಕೆ ನೋಡಿದೆ ಅಂದ್ರ DPSP embody the concept of welfare state. Welfare state. Okay, wait 1 minute. I'm just making it Kannada.
ನಾವು ಕನ್ನಡದಾಗ ಮಾಡ್ದೇವ್ ಅಂದ್ರ ನೋಡ್ರಿ ವೆಲ್ಫೇರ್ ಸ್ಟೇಟ್ ಅಂದ್ರ ನೋಡ್ರಿ DPSP ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಒಳಗೊಂಡಿದೆ. ಕಲ್ಯಾಣ ರಾಜ್ಯ ಅಂದ್ರ ರಾಜ್ಯಕ್ಕೆ ನಾವ್ ಏನ್ರ ಕಲ್ಯಾಣ ಮಾಡ್ಬೇಕು, ಏನ್ರ ಉದ್ಧಾರ ಮಾಡ್ಬೇಕು, ನಮ್ದು ಸ್ಟೇಟ್ ಅದ, ನಮ್ ಕಂಟ್ರಿ ಅದ, ನಾವ್ ಏನ್ರ ಉದ್ಧಾರ ಮಾಡ್ಬೇಕಿತ್ತು ಅಂದ್ರ ಈ ಒಂದು ಕಲ್ಯಾಣ ಮಾಡ್ಲಾಕ ನಮ್ಗ DPSP ಏನವರಿ ಒಂದು ನಿರ್ದೇಶನಗಳವ. ಓಕೆ, ನಾವು DPSP ಭಾಳ ಇಂಪಾರ್ಟೆಂಟ್ ಅವ್ರಿ. ನಮ್ ಯಾವ್ದ್ ಬಿ ಈಗ ನೀವು ಎಕ್ಸಾಂಪಲ್ ಓದ್ಲಕ್ ಬಂದ್ರಿ, ಏನ್ರ ಗೌರ್ಮೆಂಟ್ ಆಫೀಸರ್ ಆದ್ರಿ, ನೀವ್ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿರ್ತದೇನ್ರಿ? ಗೌರ್ಮೆಂಟ್ ಆಫೀಸರ್ ಆಗೋದು ಅದು ಏನ್ ಮಾಡ್ಬೇಕು ಅಂತ ನಿಮ್ಗೆ ಯಾರು ಹೇಳ್ತಾರ್ರಿ? ಯಾವ ರೀತಿ ಇದು ಮಾಡ್ಬೇಕು, ಯಾವ ರೀತಿ ಕಾನೂನು ಮಾಡ್ಬೇಕು, ಯಾವ ರೀತಿ ಇದು ವರ್ಕ್ ಮಾಡ್ಬೇಕು ಅಂತ ಯಾರು ಹೇಳ್ತಾರ ಅಂದ್ರೆ ನಮ್ಗ ನಮ್ದು DPSP ಗಳು ಹೇಳ್ತಾರೆ. ಸೊ ಹಂಗಾಗಿ DPSP ಆರ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ವಾಟ್ ವಿ ಲರ್ನ್. 1 minute ಇಂಗ್ಲಿಷ್ ಹತ್ತೋಯ್ತು ನಮ್ದು. ಓಕೆ, ವೆಲ್ಫೇರ್ ಸ್ಟೇಟ್. The directive principles are operative part of constitution. ಅಂದ್ರ ಅವ್ ಏನ್ ಬಿ ಹಿಂಗ್ ಸುಮ್ಮನ್ ಕೂಡಂತ ಪಾರ್ಟ್ಸ್ ಇಲ್ರಿ, ಅವ್ ಕರೆಕ್ಟ್ ಆಪರೇಟ್ ಮಾಡೋಂತ ಪಾರ್ಟ್ಸ್ ಗಳು. ಈಗ ಯಾವ್ದಾರ ಒಂದ್ ಪಾರ್ಟ್ ಕೊಟ್ರಿ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದ್ ಏನೋ ಬರ್ದಿಂದದ, ಅವ್ ಸುಮ್ಮನೆ ಬಿ ಇರ್ಬೋದು, ಅದ್ರದೊಂದ್ ಏನೇ ಅಷ್ಟು ಇಂಪಾರ್ಟೆನ್ಸ್ ಇರ್ಲಕ್ಕಿಲ್ಲ, ಬಟ್ ಇವೇನ್ ಮಾಡ್ತಾ ಇರ್ತಾರೆ, ಕಂಟಿನ್ಯೂ ಆಪರೇಟ್ ಆಯ್ತಾ ಇರ್ತಾವ. ಓಕೆ, ಈಗ ನಿಮ್ ಮನೆಗೆ ಒಂದ್ ಯಾವ್ದಾರ ಹೊಸ ಗಾಡಿ ಇದೆ ಅಂತ ತಿಳ್ಕೊರಿ, ಇನ್ನೊಂದ್ ಹಳಿ ಗಾಡಿ ಇದೆ, ಹಳಿ ಗಾಡಿಗೆ ನೀವು ಮನೆಗೆ ಸುಮ್ಮನೆ ಹಚ್ಚಿಕ್ತೀವಿ, ಹೊಸ ಗಾಡಿ ಕಂಟಿನ್ಯೂ ಆಪರೇಟ್ ಮಾಡ್ತಾ ಇರ್ತೀವಿ. ಹಂಗ ಇವ್ ಬಿ ಏನವರಿ ಆಪರೇಟಿವ್ ಪಾರ್ಟ್ಸ್ ಅವ್ರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮತ್ತೆ ನೆಕ್ಸ್ಟ್, ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಕಾನ್ಸ್ಟಿಟ್ಯೂಟ್ ಅ ವೆರಿ ಕಾಂಪ್ರಿಹೆನ್ಸಿವ್ ಎಕನಾಮಿಕ್, ಸೋಷಿಯಲ್, ಪೊಲಿಟಿಕಲ್ ಪ್ರೋಗ್ರಾಮ್ಸ್ ಫಾರ್ ಮಾಡರ್ನ್ ಡೆಮೋಕ್ರೆಟಿಕ್ ಸ್ಟೇಟ್. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಖಾಲಿ ಒಂದ್ರ ಬಗ್ಗೆದ ಮಾತಾಡ್ಲು, ಅವು ಎಕನಾಮಿ ಬಗ್ಗೆದ ಮಾತಾಡ್ತಾವ, ಅಂದ್ರೆ ನಮ್ ದೇಶದ ಆರ್ಥಿಕತೆ ಬಗ್ಗೆದ ಮಾತಾಡ್ತಾವ. ನಾವು ಸೊಸೈಟಿದಾಗ ಯಾವ ರೀತಿ ಇರ್ಬೇಕು, ಯಾವ ರೀತಿ ಲಾಸ್ ಮಾಡ್ಬೇಕು, ಪೊಲಿಟಿಕಲಿ ನಾವ್ ಹೆಂಗಿರ್ಬೇಕು, ಯಾವ ರೀತಿ ಇರ್ಬೇಕು ಅಂಬದಿ ಡೆಮೋಕ್ರೆಟಿಕ್ ವರ್ಲ್ಡ್ ದಾಗ ಹೇಳೋರು ಯಾರ್ರಿ? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ನಮ್ ಆರ್ಥಿಕತೆ ಬಗ್ಗೆದಾಗ ಬಿ ಯಾವ ರೀತಿ ನೀವು ಕಾನೂನು ಮಾಡ್ಬೇಕು, ಸೊಸೈಟಿದಾಗ ಯಾವ ರೀತಿ ಕಾನೂನು ಮಾಡ್ಬೇಕು, ಮತ್ ಪೊಲಿಟಿಕಲ್ ಥಿಂಗ್ಸ್ ದಾಗ ಯಾವ ರೀತಿ ಇನ್ವಾಲ್ವ್ ಆಗ್ಬೇಕು ಅಂಬೋದೆಲ್ಲ ಹೇಳೋದು ಯಾರು? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. The idea of principles is that realizing the high ideals of justice, liberty, equality, fraternity as outlined in the preamble. ನಾವು ಪ್ರಿಯಂಬಲ್ ದಾಗ ಇವು ಕೊಟ್ಟಿಂದವರಿ, ಏನು? ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಅಂತ ಇವೆಲ್ಲ ನಮ್ ಪ್ರಿಯಂಬಲ್ ದಾಗ ಕೊಟ್ಟಿಂದವ. ಇವೆಲ್ಲಾ ನಾವು ನೋಡ್ರಿ, ನಮ್ ಇಂಡಿಯಾದಾಗ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತಾರಿ, ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಯಂಬಲ್ ಏನ್ ಹೇಳ್ತು ಗೊತ್ತದ? ನಾವೆಲ್ಲ ಈಕ್ವಲ್ ಇದ್ದೆವು, ವಿ ಆಲ್ ಆರ್ ಈಕ್ವಲ್ ಅಂತ ಹೇಳ್ತು. ಇದ್ದೇವ್ರಿ? ಈಕ್ವಲ್ ಇದ್ರಿ. ನಾವ್ ಇನ್ನ ನಮ್ ಇಂಡಿಯಾದಾಗ ಏನ್ ಮಾಡ್ತೇವ್ರಿ? ಇನ್ನ ಡಿಸ್ಕ್ರಿಮಿನೇಷನ್ ಮಾಡ್ತೇವ್. ನೀ ಕೀಳು ಜಾತಿದವ್ ಇದ್ದಿ, ನಾ ಹೈ ಕಾಸ್ಟ್ದವ್ ಇದ್ದೆ, ನೀ ಮೈನಾರಿಟಿ ಇದ್ದಿ, ನಾ ಮೆಜಾರಿಟಿ ಇದ್ದೆ, ಇವೆಲ್ಲ ಅಂತೇವಿಲ್ಲ. ಇನ್ನ ಬಿ ನಮ್ದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ದಾಗೆಲ್ಲ ಕಲಿಸ್ತಾರಿಲ್ಲ ನಮಗ್. ನೀ ಹಿಂದೂ ಇದ್ದಿ, ನೀ ಮುಸ್ಲಿಂ ಇದ್ದಿ, ನೀ ಕ್ರಿಶ್ಚಿಯನ್ ಇದ್ದಿ, ನೀ ಸಿಖ್ ಇದ್ದಿ, ನೀ ಜೈನ್ ಇದ್ದಿ ಅಂತ ಏನ್ ಮಾಡ್ತೇವ್? ಡಿಸ್ಕ್ರಿಮಿನೇಷನ್ ಮಾಡ್ತೇವ್. ಎಲ್ ಬಂದದ ಈಕ್ವಾಲಿಟಿ? ಇನ್ನ ಇಂಡಿಯನ್ದು ಒಂದು ಇದ್ರೊಳಗ, ಇಂಡಿಯಾದ ಒಂದು ಸೊಸೈಟಿದಾಗ ವೇರ್ ಈಸ್ ಈಕ್ವಾಲಿಟಿ? ಟೆಲ್ ಮಿ. ಈಕ್ವಾಲಿಟಿ is still absent. But what our Indian constitution is telling, what our DPSP is telling, now equality ಆಗಿಲ್ಲ. ಇನ್ನ ಈಕ್ವಾಲಿಟಿ ಆಗಿಲ್ಲ ಇಂಡಿಯಾದಾಗ. ಇನ್ನ ಎಷ್ಟೋ ಜನ ರಿಚ್ ಅರ, ಇನ್ನ ಎಷ್ಟೋ ಜನ ಪುವರ್ ಅರ, ಅವರೆಲ್ಲ ಈಕ್ವಲ್ ಆಗ್ಬೇಕು, ಅವರೆಲ್ಲ ಬೆಳಿಬೇಕು, ಅವರೆಲ್ಲ ಒಂದು ಈಕ್ವಲ್ ಪೊಸಿಷನ್ ಬರ್ಬೇಕಿತ್ತು ಅಂದ್ರ ನಮ್ದೇನ್ ಕಾನೂನು ಮಾಡೋರ, ನಮ್ದೇನ್ ಲೀಡರ್ಸ್ ಅರ, ಅವ್ರು ಕರೆಕ್ಟ್ ಕಾನೂನುಗಳು ಮಾಡ್ಬೇಕು. ಅವ್ರ ಕರೆಕ್ಟ್ ಕಾನೂನು ಮಾಡಲ್ ಕಡಿಂದ ಏನಲ್ಲತ್ತವ್ರಿ? ಇವೆಲ್ಲ ಪ್ರಾಬ್ಲಮ್ಸ್ ಅಲ್ಲತ್ತವ್. ಸೊ ಅವ್ರು ಇವೆಲ್ಲ ಅಚೀವ್ ಆಗ್ಲಕ್ಕ ನಾವೆಲ್ಲರೂ ಈಕ್ವಲ್ ಇರ್ಬೇಕು, ನಮ್ಗೆ ಜಸ್ಟಿಸ್, ನಮ್ಗೆ ನ್ಯಾಯ ಸಿಗ್ಬೇಕು, ನಮಗ್ ಲಿಬರ್ಟಿ ಇರ್ಬೇಕು, ನಾವ್ ಈಕ್ವಲ್ ಇರ್ಬೇಕು, ನಾವ್ ಫ್ರಾಟರ್ನಿಟಿ, ಫ್ರೆಂಡ್ಶಿಪ್ ಇರ್ಬೇಕು ನಮ್ದ್ರಾಗ, ಇವೆಲ್ಲಾ ಇರ್ಬೇಕು ಅಂತಂತ ನಮ್ ಪ್ರಿಯಂಬಲ್ ಹೇಳ್ತದ. ಈ ಪ್ರಿಯಂಬಲ್ ಹೇಳಿಂದಕ್ಕ ನಡೆಸಿಕೊಂಡು ಹೋಗೋದೇ ಯಾರು? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಅದ್ರ ಕಡೆಯಿಂದ ಕೆಲಸ ಮಾಡೋ. ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ ನಾಟ್ ಜಸ್ಟಿಫೈಯಬಲ್ ಇನ್ ನೇಚರ್. They are not legally enforceable by the courts for their violation. Example ರೀ, ನೋಡ್ರಿ, ನೀವೇನಂತ್ರಿ? ಸರ್, ನಮ್ ಇಂಡಿಯಾದಾಗ ಎಲ್ಲರಿಗೆ ಜಾಬ್ ಸಿಗ್ಬೇಕು, ಅನ್ಎಂಪ್ಲಾಯ್ಮೆಂಟ್ ಹೆಚ್ಚದ, ಜಾಬ್ ಬೇಕು ಎಲ್ಲರಿಗೆ. ಜಾಬ್ ಬೇಕಿಲ್ರಿ ನಿಮ್ಗೆಲ್ಲ? ಗೌರ್ಮೆಂಟ್ ಡ್ಯೂಟಿ ಏನದರಿ? ಜಾಬ್ ಕೊಡ್ಬೇಕು. ಬಟ್ ನಿಮ್ಗೆ ಜಾಬ್ ಸಿಕ್ಕಿಲ್ಲ, ನೀವು ಕೋರ್ಟ್ದಾಗ ಹೋಗ್ಬೋದಾ? ಸರ್, ನಂಗೆ ಜಾಬ್ ಸಿಕ್ಕಿಲ್ರಿ, ಗೌರ್ಮೆಂಟ್ದವ್ರು ನಂಗೆ ನೌಕರಿನೇ ಕೊಡಲ್ಲ ಹೊಂಟ್ರ, ನಾ ಎಲ್ಲ ಓದಿದೆ, ಡಿಗ್ರಿ ಎಲ್ಲ ಮುಗಿಸಿದೆ, ನಂಗೆ ಜಾಬ್ ಇಲ್ಲ, ನಾ ಏನ್ ಮಾಡ್ಲಿ? ನಾ ಕೇಸ್ ಹಾಕ್ತೇವೆ ಗೌರ್ಮೆಂಟ್ ಮೇಲೆ, ನಂಗೆ ನೌಕರಿ ಕೊಡಲ್ಲ ಹೊಂಟ್ರ. ಕೇಸ್ ಹಾಕ್ಬೋದೇನ್ ನೀವು?
ಹಾಕ್ಬೋದಾ? ಬರಲ್ರಿ. ಬರಲ್ಲ. ಯಾಕೆ ಬರಲ್ಲ ಗೊತ್ತದ? ಇದು ಲೀಗಲಿ ಎನ್ಫೋರ್ಸೇಬಲ್ ಫಂಡಮೆಂಟಲ್ ರೈಟ್ ಇರ್ತಿತ್ತು ಅಂದ್ರೆ ಸೀದಾ ಹೋಯ್ತಿದ್ದ ಸುಪ್ರೀಂ ಕೋರ್ಟಿಗೆ. ತಮ್ಮ ನನ್ನ ಫಂಡಮೆಂಟಲ್ ರೈಟಿಗೆ ನೀವು ವೈಲೇಟ್ ಮಾಡ್ತಿ, ಸುಪ್ರೀಂ ಕೋರ್ಟಿಗೆ ಕರಿತಾನ, ನಿಂಗ್ ಸುಪ್ರೀಂ ಕೋರ್ಟ್ ನ ಹಾಕ್ತೆ, ನಿಂಗ್ ಒಯ್ದು ಜೈಲ್ನಾಗ ಹಾಕ್ಸ್ತೆ ಅಂತ ಅನ್ಬೋದು ನಾವು. ಬಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಯಾರ ವೈಲೇಷನ್ ಮಾಡಿದ್ರು, ಸ್ಟೇಟ್ದವ್ರು ಗೌರ್ಮೆಂಟ್ದವ್ರು ವೈಲೇಷನ್ ಮಾಡಿದ್ರು ಅಂದ್ರೆ ನಾವು ಕೋರ್ಟಿಗೆ ಹೇಳಿಲಕ್ ಬರಲ್ಲ ಅವ್ರಿಗೆ. ನಾವು ಕೋರ್ಟ್ನಾಗ ಹೋಗಿ ಸರ್ ಇವ ನನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ವೈಲೇಷನ್ ಮಾಡ್ಯಾನ, ಇವನಿಗೆ ಸಜಾ ಕೊಡ್ರಿ ಅಂದ್ರೆ ನೀವು ತಮ್ಮ ಮನೆಗೆ ಹೋಗಂತ ಹೇಳ್ತಾರ. ಅಂದ್ರೆ ಅರ್ಥ ಏನು? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ ನಾಟ್ ಜಸ್ಟಿಫೈಬಲ್, ದೇ ಆರ್ ನಾನ್ ಜಸ್ಟಿಫೈಬಲ್ ಇನ್ ನೇಚರ್, ಬಟ್ ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಫೈಬಲ್ ಇನ್ ನೇಚರ್. ರೈಟ್ ಟು ಲೈಫ್ ಅದ, ಫಂಡಮೆಂಟಲ್ ರೈಟ್ ಏನದ್ರಿ? ರೈಟ್ ಟು ಲೈಫ್ ಅದ. ರೈಟ್ ಟು ಲೈಫ್ ಅಂದ್ರೆ ನಿಮಗ್ ಜೀವಿಸುವಂತ ಹಕ್ಕದ, ದುನಿಯಾದಾಗ ಹುಟ್ಟಿರಿ ಅಂದ್ರೆ ನೀವು ಜಿಂದ ಇರಂತ ಹಕ್ಕದ. ನಾನ್ ನಿಮ್ಗೆ ಯಾರ ಬಂದ್ ನಿಮ್ಗೆ ಈಗ ನೀನ್ ಜಿಂದ ಇರ್ಲಕ್ ನಿಂಗ್ ಹಕ್ಕಿಲ್ಲ, ನೀ ಹೋಗಿ ಸತ್ತೋಗ ಅಂತಂದ್ರ ನೀವೇನ್ ಮಾಡ್ತೀರಿ? ಸೀದಾ ಸುಪ್ರೀಂ ಕೋರ್ಟಿಗೆ ಕರ್ಕೊಂಡಿರ್ತೀರಿ, ನಡೀತಮ್ಮ ನನ್ ಫಂಡಮೆಂಟಲ್ ರೈಟ್ ಅದ, ರೈಟ್ ಟು ಲೈಫ್ ಅಂತ. ನೀ ಯಾವಿದ್ದಿ ಹೇಳವ್ ಅಂತಂತೀರಿ ನೀವು ಅವನಿಗೆ. ಅವಾಗ ಪೂರಾ ಸುಪ್ರೀಂ ಕೋರ್ಟ್ ಬಂದು ಇವನಿಗೆ ಹಾರ್ಸಕ್ತು ಅಂದ್ರ. ಬಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಹಂಗಿಲ್ಲ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಯಾರ ವೈಲೇಷನ್ ಮಾಡಿದ್ರು ಸ್ಟೇಟ್ದವ್ರು ಅಂದ್ರ ಯು ಕೆನಾಟ್ ಗೋ ಟು ಕೋರ್ಟ್ ಅಂಡ್ ಯು ಕೆನಾಟ್ ಟೆಲ್ ದಟ್ ಸರ್ ಇವ್ರು ನಮ್ದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ವೈಲೇಷನ್ ಮಾಡ್ಯಾರ, ಇವ್ರಿಗೆ ಸಜಾ ಕೊಡ್ರಿ ಅಂತ ಹೇಳಕ್ ನಮಗ್ ಹಾಕಿ. ದೇ ಆರ್ ನಾನ್ ಜಸ್ಟ್ they are not legally enforceable by the courts. You cannot enforce. ಕೋರ್ಟ್ ಏನ್ ಹೇಳಕ್ ಬರಲ್ದು. ಯಾರ ಗೌರ್ಮೆಂಟ್ ದವ್ರಿಗೆ ಎಕ್ಸಾಂಪಲ್ ಈಗ ಮೋದಿ ಗೌರ್ಮೆಂಟ್ ಅದ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಏನ್ ಹೇಳ್ತದ? ಎಲ್ಲರೂ ಏನಿರ್ಬೇಕು, ಎಲ್ಲರಿಗೂ ಹೆಲ್ತ್ ಸಿಗ್ಬೇಕಂತ ಹೇಳ್ತದ. ಸಾರಿ, ಹೆಲ್ತ್ ಬೇಡ, ಹೆಲ್ತ್ ಫಂಡಮೆಂಟಲ್ ರೈಟ್ ಅದ. ಎಲ್ಲರದಾಗ ಫ್ರೆಂಡ್ಶಿಪ್ ಇರ್ಬೇಕು ಅಂತ ಹೇಳ್ತದ. ಬಟ್ ಯಾರು ಕಚ್ಲಾಳತ್ತೀವಿ, ಇಲ್ಲಿ ಹಿಂದೂ ಮುಸ್ಲಿಂ ಜಗಳ ನಡೀತು. ಹೋಗಿ ನೀವು ಕೋರ್ಟ್ನಾಗ ಸರ್ ಈ ಗೌರ್ಮೆಂಟ್ ಅದ ಬಟ್ ಇಲ್ಲಿ ಹಿಂದೂ ಮುಸ್ಲಿಂ ಜಗದಾಳತ್ತಾರ, ಏನದ ಇದು, ಇವ್ರಿಗೆ ಹೋಗಿ ಈ ಗೌರ್ಮೆಂಟಿಗೆ ಇದು ಮಾಡ್ಯಾಕ್ರಿ ಅಂತಂದ್ರೆ ಬರಲ್ಲ. ಅದು ಫಂಡಮೆಂಟಲ್ ರೈಟ್ ಅಲ್ರಿ ಅದು. ಸೊ ಇಟ್ ಡಿಫೈನ್ಸ್ ದ ಸ್ಟೇಟ್ ಹ್ಯಾಸ್ ದ ಸೇಮ್ ಮೀನಿಂಗ್ ಆಸ್ ಗಿವನ್ ಇನ್ ಆರ್ಟಿಕಲ್. ಇದು ಸ್ಟೇಟ್ ಬಗ್ಗೆ ಕೋರ್ಟಿನ. The directive principles are fundamental in governance of the country. It shall be the duty of state to apply these principles in making laws. ಇದು ಕಾನ್ಸೆಪ್ಟ್ ಚಂದ ನೆನ್ಪಿಟ್ಕೋರಿ. ನಾವೀಗ ಎಕ್ಸಾಂಪಲ್ ರೀ, ಮೋದಿ ಗೌರ್ಮೆಂಟ್ ಅದ್ರ ಸೆಂಟ್ರಲ್ ಗೌರ್ಮೆಂಟ್ ನಾಗ ಅದ. ಎಕ್ಸಾಂಪಲ್ ನಾಳೆಗೆ ಏನ್ ಮಾಡಿದ್ರು, ಅಂಜಲಿನೇ ಪ್ರೈಮ್ ಮಿನಿಸ್ಟರ್ ಆದ್ರು ಅಂತ ತಿಳ್ಕೊರಿ. ಅಂಜಲಿ ಪ್ರೈಮ್ ಮಿನಿಸ್ಟರ್ ಆದ್ರು, ಎಲೆಕ್ಷನ್ ಆಯ್ತು, ಎಲ್ಲ ಆಯ್ತು, ಗೆದ್ದು ಬಂದ್ರು. ಈಗ ಏನ್ ಮಾಡ್ಬೇಕು? ಹೋಗಿ ಕುಂತೂರ್ ಪ್ರೈಮ್ ಮಿನಿಸ್ಟರ್ ಸೀಟ್ ಮೇಲೆ ಕುಂತೂರ್. ಕಾನೂನ್ ಹೆಂಗ್ ಮಾಡ್ಬೇಕು, ಏನ್ ಡಿಸಿಷನ್ಸ್ ತಗೋಬೇಕು, ಏನ್ ಮಾಡ್ತಾರ? ಅವ್ರಿಗೆ ಏನ್ರೇನ್ ಗೊತ್ತದ, ಏನ್ರ ಎಕ್ಸ್ಪೀರಿಯನ್ಸ್ ಅದ, ಅವ್ರ ಏನ್ ಮಾಡ್ತಾರ? ಕಾನ್ಸ್ಟಿಟ್ಯೂಷನ್ ತೆಗ್ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಓದ್ತಾರ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದು ಏನ್ ಅದ? ಒಂದ್ ಕನ್ನಡಿ ಇದ್ದಂಗ ಅದ ರೀ. ನೀ ಈ ರೀತಿ ಲಾ ಮಾಡಪ್ಪ, ನೀ ಈ ರೀತಿ ಜನರಿಗೆ ಈ ರೀತಿ ಮಾಡು, ಜನಗಳ ಬಗ್ಗೆದಾಗ ಈ ರೀತಿ ಕಾಳಜಿ ತಗೋ, ಹಿಂಗೆಲ್ಲ ಯಾರು ಹೇಳ್ತಾರ? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಸೊ ಇವೇನೋ ಒಂದು ದರ್ಪಣ ಇದ್ದಂಗ, ಏನಾರ ಒಂದ್ ಗೈಡ್ ಬುಕ್ ಇದ್ದಂಗ. ನಿಮ್ಮಲ್ಲಿ ಗೈಡ್ಸ್ ಅಂತ ಇರ್ತಾವ ನೋಡ್ರಿ, ಗೈಡ್ಸ್. ನಿಮ್ಗೆ ಏನಾರ ಡೌಟ್ ಇತ್ತು ಪಟ್ ಅಂತ ಗೂಗಲ್ದಾಗ ಹೋಗ್ತೀರಿ, ಗೈಡ್ ಹುಡುಕ್ತೀವಿ. ಏನಾರ ಡೌಟ್ ಇತ್ತು ಮನೆ ಡಿಕ್ಷನರಿ ಇರ್ತವೆ, ಡಿಕ್ಷನರಿದಾಗ ಹೋಗಿ ಹುಡುಕ್ತಿರಿ, ಮೀನಿಂಗ್ ಸಿಗಲ್ಲದ್ರ. ಹಂಗ ಕಾನೂನ್ ಮಾಡೋರಿಗೆ ಏನಾರ ತಿಳಲ್ ನೋಡ್ತಲ್ಲ, ಅವ್ರು ಬಂದಿಲ್ಲ ನೋಡ್ತಾರ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ನೋಡ್ತಾರ. ನಾ ಇದು ಕಾನೂನ್ ಮಾಡ್ಲತ್ತೀವಿ, ಅದು ಕರೆಕ್ಟ್ ಅದನ್ನ ಇಲ್ಲ, ಮುಂದಿದೆ ಏನಾರ ಫೇಲ್ ಆಗೈತ್ಗಿನ ಮತ್ತ ರಿವರ್ಸ್ ಆಗೈತ್ಗಿನ ಅಂತ ಎಲ್ಲಿ ಚೆಕ್ ಮಾಡ್ಕೋತಾರ? ಹೋಗಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಚೆಕ್ ಮಾಡ್ಕೋತಾರ. ಮತ್ರಿ Article 37 also contains a clause that mentions the non-justifiable and the justifiability of directive principles. It made it clear that the judiciary should not compel the state to perform a duty under the directive principles of state policy. Government ದಾಗ ಹರ ಎಕ್ಸಾಂಪಲ್ ಫರೀನ್ ಏನ್ ಮಾಡ್ಯಾರ? ಇವತ್ತೇನ್ ಮಾಡಿದ್ರು? MLA ಆದ್ರಿ, MLA ಆದ್ರು, ಭಾಲ್ಕಿ MLA ಆದ್ರಪ್ಪ. ಇವ್ರು ಭಾಲ್ಕಿದಾಗ ಏನೇನ್ ಮಾಡ್ಬೇಕು? ಎಲ್ಲಾ ಕೆಲಸ ಮಾಡ್ಬೇಕು ಇವ್ರು ಆಕ್ಚುಲಿ. ಬಟ್ ಇವ್ರು ಮಾಡಲ್ಲ ಹೊಂಟ್ರ. ಏನು ಭಾಲ್ಕಿದಾಗ ಏನ್ ಮಾಡ್ಬೇಕ್ರಿ? ರೋಡ್ಗಳು ಕರೆಕ್ಟ್ ಮಾಡಿ, ಇದು ರೋಡ್ಗಳು ಕರೆಕ್ಟ್ ಮಾಡ್ಬೇಕು, ಅಥವಾ ಸ್ಕೂಲ್ಗಳು ಕರೆಕ್ಟ್ ಇಕ್ಬೇಕು. ಇವೆಲ್ಲ ಡ್ಯೂಟಿ ಅದ MLAಗಳು. ಬಟ್ ಇವ್ರು ಮಾಡಲ್ಲ ಹೊಂಟ್ರ. ನಾ ಕೋರ್ಟಿಗೆ ಹಾಕಿ ಸರ್ ಇವ್ರು ಕರೆಕ್ಟ್ ಮಾಡಲ್ಲ ಹೊಂಟ್ರಿ ಅಂದ್ರ ಅದು ಮಾಡ್ಲಕ್ ಆಗಲ್ ತಮ್ಮ, ಯಾಕಂದ್ರೆ ಬಜೆಟ್ ಕಮ್ಮದ ಅಂತ ಹೇಳ್ತಾರೆ ಕೋರ್ಟೆ ನಿಮ್ಗೆ. ಓಕೆ, ನಾವೆಲ್ಲ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಎಲ್ಲ ಎನ್ಫೋರ್ಸ್ ಮಾಡ್ಕೋತಾ ಕುಂತೇವ್ ಅಂದ್ರೆ ಇವತ್ತು ನಮಗೆ ಎಂದಿನೇ ಕಷ್ಟ ಇರಲ್ಲ ನಮ್ ಇಂಡಿಯಾದಾಗ. ಓಕೆ, ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಮೇಲೆ ಹಿಂಗ್ ವರ್ಕ್ ಮಾಡ್ಬೇಕು ಕಿ ಒಂದಿನ ಫಂಡಮೆಂಟಲ್ ರೈಟ್ ಆಗ್ಬೇಕು ಅವೆಲ್ಲ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಸೊ ಆರ್ಟಿಕಲ್ 38 ಏನ್ರಿ? ದ ಶೇಲ್
the state shall strive to promote welfare of the people. ಯಾವಾಗ ಬಿ ಕಾನೂನು ಏನಿರ್ತದ, ಯಾವಾಗ ಬಿ ನಮ್ದು ಏನ್ ಗೌರ್ಮೆಂಟ್ ಇರ್ತದ ಅದು ಜನರ ಹಿತಕ್ಕಾಗಿ ಕೆಲಸ ಮಾಡ್ಬೇಕು. ವೆಲ್ಫೇರ್ ಆಫ್ ದ ಸ್ಟೇಟ್, ವೆಲ್ಫೇರ್ ಆಫ್ ದ ಪೀಪಲ್. ಇಟ್ ಹ್ಯಾಸ್ ಟು ಥಿಂಕ್ ಅಬೌಟ್ ದ ಪೀಪಲ್, ನಾಟ್ ಫಾರ್ ಎನಿ ಒನ್. ಈಗ ಎಕ್ಸಾಂಪಲ್, ಎಲ್ಲರೂ COVID-19 ದಾಗ ಫ್ರೀ ಏನ್ ಮಾಡತ್ತಾರಿ, ಇದು ಟ್ರೀಟ್ಮೆಂಟ್ ಮಾಡತ್ತಾರ. ಇದು ಏನದ, ವೆಲ್ಫೇರ್ ಆಫ್ ದ ಪೀಪಲ್ ಅದ. ಇಲ್ಲಿ ಏನಾರ ಪ್ರಾಫಿಟ್ ಸಿಗ್ಲತ್ತದ ಗೌರ್ಮೆಂಟಿಗೆ. By securing and protecting effectively as it may be social order in which justice, social, economic and political shall inform all the institutions of social life. So ಎಲ್ಲಾ ನಮ್ ಕಂಟ್ರಿದಾಗ ಎಷ್ಟು ಬಿ ಸೊಸೈಟಿಗಳವ, ಎಷ್ಟು ಬಿ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಅವ, ಅವೆಲ್ಲ ಜನರ ಹಿತಕ್ಕಾಗಿ ಕೆಲಸ ಮಾಡ್ಬೇಕು, ಜನರ ಎಕನಾಮಿಕ್ ಕಂಡೀಷನ್ ಮ್ಯಾಗ ತರಬೇಕು, ಸೋಷಿಯಲ್ ಜಸ್ಟಿಸ್ ಮ್ಯಾಲ ತರಬೇಕು, ಅವ್ರಿಗೆ ಎಲ್ಲರಿಗೂ ನ್ಯಾಯ ಸಿಗಬೇಕು, ಇಂಥದ್ರ ಬಗ್ಗೆ ಕೆಲಸ ಮಾಡ್ಬೇಕು ಅಂತ ಆರ್ಟಿಕಲ್ 38 ಹೇಳ್ತದೆ. ಈ ಆರ್ಟಿಕಲ್ 38 ಏನಂತಾರ್ರಿ ಇದಕ್ಕ, Article 30 is called as keystone of or core of directive principles of state policy. Which is the core of directive principles of state policy in Karibu? ಅವಾಗ ಏನ್ ಹೇಳ್ತೀರಿ, Article 38 is also called as keystone or core. Article 38 is also called as keystone or core of the directive principles of state policy. Please remember this point, very very important. So the right to adequate means of livelihood for the citizens, equal pay for equal work for both the men and women. Article 39 ಏನಂತರಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅದ ನೋಡ್ರಿ. ಇದು ಫಸ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಏನ್ ಹೇಳ್ತಂದ್ರ, ರೈಟ್ ಟು ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಫಾರ್ ಆಲ್ ಸಿಟಿಜನ್ಸ್. ನಮಗ್ ಏನ್ ಮಾಡ್ಬೇಕ್ರಿ, ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಅಂದ್ರೆ ಅರ್ಥೇನು, ನಮಗ್ ಜೀವಿತವಾಗಿರ್ಲಕ್ ಎಷ್ಟು ಊಟ ಬೇಕು, ಎಷ್ಟು ಜಾಬ್ ಬೇಕು, ಎಷ್ಟು ಹಣ ಬೇಕು, ಎಷ್ಟು ಮನಿ ಬೇಕು, ಅದೆಲ್ಲ ನಮಗ್ ಸಿಗ್ಬೇಕು. ಅದಕ್ಕೆ ರೈಟ್ ಟು ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಅಂತ ಕರೀತಾರೆ. ಅಂಡ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಫಾರ್ ಬೋತ್ ಮೆನ್ ಅಂಡ್ ವುಮೆನ್. ಕೊಡ್ತಾರೇನ್ರಿ ಸ್ಯಾಲ್ರಿ ಈಕ್ವಲ್? ಈ ಕಡೆ ವುಮೆನ್ಸಿಗೆ ಮೆನ್ಸಿಗೆ ಇನ್ನ ಈಕ್ವಲ್ ಸ್ಯಾಲ್ರಿ ಇದೆ ನಮ್ ಇಂಡಿಯಾದಾಗ? ಇಲ್ಲ ರೀ, ಇನ್ನ ಕಮ್ ಕೊಡ್ತಾರ ಇಲ್ಲಿ ಪ್ರೈವೇಟ್ ಸೆಕ್ಟರ್ಗಳದಾಗ. ಈಗ ನಾನೇ ಟೀಚಿಂಗ್ ಫೀಲ್ಡ್ ಆಗಿದ್ದರಿ, ನಮ್ದು ಲೇಡೀಸ್ ಕಲೀಗ್ಸ್ ಇರ್ತಾರ, ಅವ್ರಿಗೆ ಭಾಳ ಕಮ್ ಸ್ಯಾಲ್ರಿ ಕೊಡ್ತಾ ಹೋಗ್ತದ ಇನ್ಸ್ಟಿಟ್ಯೂಷನ್ಸ್. ಬಟ್ ಮೆನ್ ಇದ್ರಂದ್ರ ಹೈ ಸ್ಯಾಲ್ರಿ ಕೊಡ್ತಾರ. ಮತ್ ಲೇಡೀಸ್ ಇದ್ರು ಅವ್ರದೇನ್ ಪ್ರೆಗ್ನೆನ್ಸಿ ಟೈಮ್ ಇರ್ತದ್ರಿ, ಅವ್ರಿಗೆ ಜಾಬ್ ಮಾಡ್ಲಕ್ ಆಗಲ್ಲ ಅವ್ರಿಗೆ ಅಂತ ಏನ್ ಮಾಡ್ತಾರ, ಮೊದಲೇ ಅವ್ರಿಗೆ ಏನ್ ಮಾಡ್ತಾರ್ರಿ, ಇನ್ನ ಜಾಬ್ ಅವ್ರದಾಗ ಇರ್ಲಿಕ್ಕೆ ಅವ್ರಿಗೆ ತೆಗ್ದಾಕ್ತಾರ ನೌಕರಿದಾಗಿ, ಒಂದ್ ವೇಳೆ ಪ್ರೆಗ್ನೆಂಟ್ ಆಗ್ಯಾರ ಅಂತ ಗೊತ್ತಾದ್ರ. ಸೊ ಇಂಥವೆಲ್ಲ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇರ್ತಾರ ಗೊತ್ತದ ಪ್ರೈವೇಟ್ ಸೆಕ್ಟರ್ನಾಗ. ಸೊ ಅದ್ರ ಕಡೆದು ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನದ, ಇಬ್ಬರಿಗೆ ಈಕ್ವಲ್ ಪೇ ಸಿಗ್ಬೇಕು. ಅವ್ರ ಗಣಸಿರ್ಲಿ ಹೆಂಗಸಿರ್ಲಿ ಕೆಲಸ ಸೇಮ್ ಮಾಡ್ಲತ್ತಾರಿಲ್. ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಇಲ್, ಇಬ್ಬರು ಟೀಚರ್ ಇಲ್, ಮತ್ ಅವ್ರಿಗೆ ಕಮ್ ಕೊಡ್ತಿ, ಇವ್ರಿಗೆ ಹೆಚ್ಚು ಕೊಡ್ತಿ, ಈಕ್ವಲಿ ಕೊಡ್ಬೇಕಿಲ್. ಬಟ್ ನೀವು ನಾಳೆ ಹೋಗಿ ಕೋರ್ಟ್ನಾಗ ಹೇಳಕ್ ಬರಲ್ಲಾಕಿ, ಸರ್ ನಂಗೆ ಸ್ಯಾಲ್ರಿ ಕಮ್ ಕೊಡ್ಲತ್ತಾರ ಅವರು, ಬಟ್ ನಂದೇ ಕಲಿಗ್ ಸೇಮ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಹೇಳ್ತಾರ, ಬಟ್ ಅವ್ರಿಗೆ ಹೆಚ್ಚು ಸ್ಯಾಲ್ರಿ ಅದ, ನಂಗೆ ಕಮ್ ಅದ. ಕೋರ್ಟ್ನಾಗ ಹೋದ್ರೆ ಏನ್ ಹೇಳ್ತ ಗೊತ್ತಾ ಕೋರ್ಟು, ಮಗ ನೀ ಎಂಬುದು ಕರೆಕ್ಟ್ ಅದ, ಬಟ್ ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದೆ, ಅದು ಫಂಡಮೆಂಟಲ್ ರೈಟ್ ಇಲ್ಲ ಅಂತ ಹೇಳ್ತಾರ. ಅದು ಅವ್ರ ಮನ್ಸದ. ನಾನ್ ನಾಳೆ ಹೋಗಿ ಸ್ಯಾಲ್ರಿ ಕೊಡ್ಲತ್ತಿಲ್ಲ ಅಂತ ನೀವು ಹೋಗಿ ಇನ್ಸ್ಟಿಟ್ಯೂಷನ್ ಮೇಲೆ ಹೋಗಿ ಕೇಸ್ ಹಾಕ್ಲಕ್ ಬರಲ್ಲ. ಗೌರ್ಮೆಂಟ್ ನೌಕರಿದಾಗ ಕೊಡ್ಬೋದು, ಗೌರ್ಮೆಂಟ್ ನೌಕರಿದಾಗ ಕೊಡ್ಬೇಕೇ ಹೆಚ್ಚು, ಬಟ್ ಪ್ರೈವೇಟ್ ಸೆಕ್ಟರ್ ಇತ್ತು ಅಂದ್ರೆ ಕೊಡ್ಲಕ್ ಆಗಲ್ಲ. ಓಕೆ, ಆ ರೀತಿ ಡಿಸ್ಕ್ರಿಮಿನೇಷನ್ ಅದ. ಇನ್ನ ಸೊ ನೆಕ್ಸ್ಟ್ ನೀವು 40 ಆರ್ಟಿಕಲ್ ಬಂದ್ರಿ ಅಂತಂದ್ರ, ಟು ಆರ್ಗನೈಸ್ ವಿಲೇಜ್ ಪಂಚಾಯತ್ ಏನ್ ಮಾಡ್ಬೇಕ್ರಿ, ಎಲ್ಲಾ ವಿಲೇಜ್ ಪಂಚಾಯತ್ ಮಾಡ್ಬೇಕು, ನೀವು ಆರ್ಗನೈಸ್ ಮಾಡ್ಬೇಕು ಗೌರ್ಮೆಂಟ್ ದವ್ರು ಅಂತ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದೆ. ಮತ್ ನೋಡ್ರಿ ನೆಕ್ಸ್ಟ್, ರೈಟ್ ಟು ವರ್ಕ್, ಪಬ್ಲಿಕ್ ಅಸಿಸ್ಟೆನ್ಸ್ ಇನ್ ದ ಇವೆಂಟ್ ಆಫ್ ಅನ್ಎಂಪ್ಲಾಯ್ಮೆಂಟ್. ನೋಡ್ರಿ, ರೈಟ್ ಟು ವರ್ಕ್ ಬಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದೆ. ಒಂದ್ ವೇಳೆ ರೈಟ್ ಟು ವರ್ಕ್ ಫಂಡಮೆಂಟಲ್ ರೈಟ್ ಇರ್ತಿತ್ತು ಅಂತ ತಿಳ್ಕೊರಿ, ಅಥವಾ ರೈಟ್ ಟು ಗಿವ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಫಂಡಮೆಂಟಲ್ ಡ್ಯೂಟಿ ಇರ್ತಿತ್ತು ಅಂತ ತಿಳ್ಕೊರಿ. ಇವತ್ತು ಎಲ್ಲಾ ಗಂಡಸರಿಗೆ ಸೇಮ್ ಪಗಾರ ಇರ್ತಿತ್ತು, ಎಲ್ಲಾ ಹೆಣ್ಮಕ್ಳಿಗೂ ಸೇಮ್ ಪಗಾರ ಇರ್ತಿತ್ತು. ಇಲ್ಲದ್ರೆ ಎಲ್ಲಾ ಕೋರ್ಟ್ನಾಗ ಹೋಗಿ ಪೂರಾ ಕೇಸ್ ಆಗ್ತಿವ್, ಎಲ್ಲರ ಮೇಲೆ ಯಾವ ಸ್ಯಾಲ್ರಿ ಈಕ್ವಲ್ ಕೊಡಲ್ಲ, ಸೀದಾ ಜೈಲಿಗೆ ಹೋಯ್ತಿವಿ ನಾವು. ಸೊ ಇವಾಗ ರೈಟ್ ಟು ವರ್ಕ್ ಅಂದ್ರೆ ಕೆಲಸ ಮಾಡುವಂತ ಹಕ್ಕು. ಈಗ ನಮಗೆಲ್ಲ ಕೆಲಸ ಇಲ್ಲ COVID-19 ದಾಗ, ನಮ್ ಡಿಗ್ರಿ ಮುಗ್ದದೇನು, ಇನ್ನೂ ನಾವೆಲ್ಲ ಓದ್ ಕುಂತಿದ್ದೇವ್, ಬಟ್ ಕೆಲಸ ಇಲ್ಲ ಅಂದ್ರೆ ಏನ್ ಮಾಡ್ಬೋದು, ನೀವು ಕೋರ್ಟಿನಾಗ ಹೋಯ್ತ್ರಿ, ಸರ್ ನಂಗೆ ನೌಕರಿನೇ ಸಿಗಲ್ಲ ಹೊಂಟವ್ರಿ ಅಂತ ಕೋರ್ಟ್ನಾಗ ಹೋದ್ರಿ ಏನಂತದ ಕೋರ್ಟು, ಏನ್ ಮಾಡಾರಿ ತಮ್ಮ, ನೌಕರಿ ಕಮ್ಮವ ಅಂತ ಹೇಳ್ತದ. ಯಾಕಂದ್ರ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇರೋದು ಫಂಡಮೆಂಟಲ್ ರೈಟ್ ಇದ್ದಿಲ್ಲ. ಫಂಡಮೆಂಟಲ್ ರೈಟ್ ಇರ್ತಿತ್ತು ಅಂದ್ರೆ ಇವ್ರಿಗೆ ನೋಡ್ಕೋತಿದ್ದೇವೆ, ಖರೆ ನೀವ್ ಏನ್ ಮಾಡ್ರಿ, ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದೆ. ಕರೆಕ್ಟ್ ರೀ? ಸೊ ಪಬ್ಲಿಕ್ ಅಸಿಸ್ಟೆನ್ಸ್ ಇನ್ ದ ಇವೆಂಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಟೈಮಿಗೆ ಏನ್ ಮಾಡ್ಬೇಕು, ಸರ್ಕಾರ ಪಬ್ಲಿಕ್ ಗೆ ಅಸಿಸ್ಟೆನ್ಸ್ ಕೊಡ್ಬೇಕು.
ಯಾವ ರೀತಿ ಕೆಲಸ ಮಾಡ್ಬೇಕು ಏನಿಲ್ಲ ಅಂತ ಹೋಗಿ ಸುಮ್ಮನೆ ಮಕ್ಕೊಂಬೋದಿಲ್ಲ ಕೆಲಸ ಸಿಗ್ಲತ್ತಿಲ್ಲ ಅಂದ್ರೆ. ದ ಪ್ರೊವಿಷನ್ಸ್ ಫಾರ್ ಜಸ್ಟ್ ಅಂಡ್ ಹ್ಯೂಮನ್ ಕಂಡೀಷನ್ಸ್ ಆಫ್ ವರ್ಕ್ ಅಂಡ್ ಮ್ಯಾಟರ್ನಿಟಿ ಲೀವ್ ನೋಡ್ರಿ, ದ ಪ್ರೊವಿಷನ್ಸ್ ಫಾರ್ ಜಸ್ಟ್ ಅಂಡ್ ಹ್ಯೂಮನ್ ಕಂಡೀಷನ್ಸ್ ಆಫ್ ವರ್ಕ್ ಅಂಡ್ ಮ್ಯಾಟರ್ನಿಟಿ ಲೀವ್. ಎಲ್ಲೇ ಯಾವುದೇ ವರ್ಕಿಂಗ್ ಪ್ಲೇಸ್ನಾಗ ಇದ್ದಾಗ ಅವ್ರಿಗೆ ಏನ್ ಸಿಗ್ಬೇಕ್ರಿ? ಮ್ಯಾಟರ್ನಿಟಿ ಲೀವ್ ಅಂದ್ರ ಅವ್ರ ಪ್ರೆಗ್ನೆನ್ಸಿ ಟೈಮ್ನಾಗ ಅವ್ರಿಗೆ ಲೀವ್ ಸಿಗ್ಬೇಕು. ಈಗ ಗೌರ್ಮೆಂಟ್ ಜಾಬ್ ಇತ್ತಂತ ತಿಳ್ಕೊರಿ ನೀವು, ಸೀದಾ ಲೇಡೀಸಿಗೆ ಏನ್ ಸಿಗ್ತದ್ರಿ? ಅವ್ರದ್ದು ಪ್ರೆಗ್ನೆನ್ಸಿ ಟೈಮ್ನಾಗ ಅವ್ರಿಗೆ ಏನೋ ಅರೌಂಡ್ 1 year and 2 years ಪೂರ ಅವ್ರಿಗೆ ಹಾಲಿಡೇ ಸಿಗ್ತದ್ರಿ, ಪೂರ ಸ್ಯಾಲ್ರಿ ಕೊಡ್ತಾರ ಅವ್ರಿಗೆ. ಗೌರ್ಮೆಂಟ್ ಜಾಬ್ ಇದ್ರು ಪೂರ ಮನೆ ಫುಡ್ ಸ್ಯಾಲ್ರಿ ಕೊಡ್ತಾರ. ಓಕೆ, ಸೊ ಬಟ್ ಪ್ರೈವೇಟ್ ಸೆಕ್ಟರ್ನಾಗ ಅವ್ರ ಇನ್ನ ಪ್ರೆಗ್ನೆಂಟ್ ಆಗ್ಯಾರ ಅಂತ ಗೊತ್ತಾದ್ರೆ ಅವ್ರಿಗೆ ಜಾಬ್ದಾಗಿಂದ ತೆಗೆದು ಹಾಕ್ತಾರ. ಹಂಗಾಗಿ ಎಷ್ಟೋ ನಮ್ ವುಮೆನ್ಸ್ ಏನ್ ಮಾಡತ್ತಾರ ಗೊತ್ತದ? ದೇ ಹೈಡ್ ದೇರ್ ಪ್ರೆಗ್ನೆನ್ಸಿ, ದೇ ಹೈಡ್ ದೇರ್ ಮ್ಯಾಟರ್ನಿಟಿ. ಯಾಕಂದ್ರೆ ನಂಗೆ ಜಾಬ್ ಹೋಗೈತಿಗೆ ನಂದು ಅಂತ. ಇಂಥ ಇನ್ಸೆಕ್ಯೂರಿಟೀಸ್ ಇನ್ನ ನಮ್ಮ ಇಂಡಿಯಾದಾಗ ಅವ್ರಿಗೆ. ಅಂದ್ರೆ ನಮ್ಮ ಇಂಡಿಯಾ ಇನ್ನ ಯಾವಾಗ ಮುಂದೆ ಹೋಗ್ಬೇಕು? ಬೇರೆ ಕಂಟ್ರಿದಾಗ ಹಂಗಿರಲ್ರಿ. ಬೇರೆ ಕಂಟ್ರಿದಾಗ ವರ್ಕ್ ಟೈಮ್ನಿಗೆ ಅವ್ರಿಗೆ ಏನಾರ ಮ್ಯಾಟರ್ನಿಟಿ ಇತ್ತು ಅಂದ್ರೆ ಲೀವ್ ಕೊಡ್ತಾರ, ಅವ್ರಿಗೆ ಸ್ಯಾಲ್ರಿ ಕೊಡ್ತಾರ ಮನೆಗೆ ಕೂಡಿಸಿ. ಬಟ್ ನಂಬಲ್ಲಿ ತೆಗ್ದು ಹಾಕ್ತಾವ. ಅವ್ರ ಹೆಂಗೇಕ್ ಮಾಡಲ್ಲ. ನನ್ ಕಣ್ಣಿಲ್ಲಿ ನೋಡಿದೇನ ಇವೆಲ್ಲ. ಇದು ನಾ ವರ್ಕಿಂಗ್ ಪ್ಲೇಸ್ನಾಗ ನನ್ ಕಣ್ಣಾರ್ ನೋಡಿದೆ ಇವೆಲ್ಲ, ಯಾವ ರೀತಿ ವುಮೆನ್ಸ್ ಮೇಲೆ ಯಾವ ರೀತಿ ಇದು ಮಾಡ್ತಾರ ಅಂತ. ಸೊ ಅದ್ರ ಕಡೆಂದು ಅದಕ್ಕೆ ಗೌರ್ಮೆಂಟ್ ಜಾಬಿಗೆ ಹೋಗ್ಬೇಕು ಅಂತಂತ ಹೇಳ್ತಾರ. ಗೌರ್ಮೆಂಟ್ ಜಾಬ್ನ ಹೋದ್ರ ಜಾಬ್ ಸೆಕ್ಯೂರಿಟಿ ಇರ್ತದೆ. ನೀವು ಮ್ಯಾಟರ್ನಿಟಿ ಲೀವ್ ಇರ್ಲಿ, ಯಾವುದೇ ಲೀವ್ ಇರ್ಲಿ, ನಿಮ್ಗೆ ಸ್ಯಾಲ್ರಿ ಇರ್ತದೆ. ಈಸಿಲಿ ಯಾವ ಬಿ ತೆಗಿಲಕ್ ಆಗಲ್ಲ. ಓಕೆ, ಬಟ್ ಪ್ರೈವೇಟ್ ಸೆಕ್ಟರ್ನ ಮನ್ಸ್ ಬಂದಂಗ ಮಾಡ್ತಾ ಇರ್ತಾರ. ನಮ್ಗೆ ಏನ್ ಮಾಡ್ತಾರ್ರಿ? ನಮ್ಮಲ್ಲಿ ಎನರ್ಜಿ ಇರಸ್ತಾನ, ನಮ್ಮಲ್ಲಿ ಟ್ಯಾಲೆಂಟ್ ಇರಸ್ತಾನ ಯೂಸ್ ಮಾಡ್ಕೋತಾರ, ಆಮೇಲೆ ಥ್ರೋ ಮಾಡಾಕ್ತಾರ ನಮ್ಗೆ. ಮತ್ತೆ ಯಾರ ಕಂಪಾಗಾರದ ಸಿಕ್ಕೊಂಡ್ರು. ಸೊ ಇಂಥ ಜಮಾನದಾಗ ಅದಕ್ಕೆ ಯು ಶುಡ್ ಬಿಕಮ್ ವೆರಿ ಸ್ಟ್ರಾಂಗ್. ಒಂದೇ ತಲೆಗೆ ಹಾಕೋರಿ, ಪ್ರೈವೇಟ್ ಸೆಕ್ಟರ್ ಜಾಬ್ ನಮಗಿಲ್ಲ, ವಿ ಆರ್ ಮೇಡ್ ಫಾರ್ ಗೌರ್ಮೆಂಟ್ ಜಾಬ್ ಅಂತ ಒಂದೇ ತಲೆಗಿರ್ಬೇಕು. ಐ ಆಮ್ ಹಿಯರ್ ಟು ಕ್ರ್ಯಾಕ್ ಗೌರ್ಮೆಂಟ್ ಎಕ್ಸಾಮ್, ದಟ್ಸ್ ಇಟ್. ಸುಮ್ಮನೆ ಮಜಾಕದಾಗ ಮಾಡತ್ತಿಲ್ಲ, ಏನೋ ಮಜಾಕದಾಗ ಕ್ಲಾಸ್ ಅಟೆಂಡ್ ಐತೆ, ಮಜಾಕದಾಗ ಮಕ್ಕೋತೆ, ಮಜಾಕದಾಗ ಇದಿಲ್ಲ. ಅದು ನಮಗ್ ಸ್ಪಾರ್ಕ್ ಮಕ್ಕೊಲಕ್ ಕೊಡ್ಬಾರ್ದು ರಾತ್ರಿ. ಏನೇನ್ ಓದ್ಬೇಕು, ಏನೇನ್ ಬಿಡ್ಬೇಕು, ಏನೇನ್ ಹ್ಯಾಂಗ್ ಇದು ಮಾಡ್ಬೇಕು, ಯಾವ ರೀತಿ ಪ್ಲಾನ್ ಮಾಡ್ಬೇಕು. ಮಂದಿ ಎಲ್ಲ ಮಕ್ಕೊಲತ್ತಾರ, ಮಕ್ಕೊಲ್. ಅವ್ರ ಮುಂದ್ ಕೆಲಸ ಹಾರ್ಡ್ ವರ್ಕ್ ಮಾಡ್ಬೇಕಾಯ್ತದ. ಡಿಗ್ರಿದಾಗ ಯಾರು ಮಕ್ಕೋತಾರ ಅವ್ರ ಮುಂದ್ ಭಾಳ ಹಾರ್ಡ್ ವರ್ಕ್ ಮಾಡ್ತಾರ. ಇವಾಗ ಯಾರು ವರ್ಕ್ ಮಾಡ್ತಾರ? ಡಿಗ್ರಿ ಮುಗಿದ್ಮೇಲೆ ಮಕ್ಕೋತಾರ. ಸೊ ಹಾಗಾಗಿ ಇಂಥ ಕಾಂಪಿಟೇಟಿವ್ ವರ್ಲ್ಡ್ ನಾಗ ಪ್ಲೀಸ್ ಬೀಯಿಂಗ್ ಯು ಪೀಪಲ್ ಆಸ್ ಗರ್ಲ್ಸ್, ನೋ ಗರ್ಲ್ಸಿಗ್ರ ಭಾಳ ಪ್ರಾಬ್ಲಮ್ಸ್ ಇರ್ತಾವ. ಹಂಗಾಗಿ ಒಂದು ಒಳ್ಳೆ ಗೌರ್ಮೆಂಟ್ ಜಾಬ್ ಜಲ್ದಿ ಕ್ರ್ಯಾಕ್ ಮಾಡ್ಕೊ. ಮತ್ ಈಸಿ ಇದೆ. ಪ್ರೈವೇಟ್ ಜಾಬ್ಗಿಂತ ಗೌರ್ಮೆಂಟ್ ಜಾಬ್ ತಗೊಂಬದೇ ಈಸಿ ಇದೆ. ಪ್ರೈವೇಟ್ ಸೆಕ್ಟರ್ನಾಗ 15,000 ಪಗಾರ ಅದಂದ್ರೆ ಒಂದ್ 15 lakh ಕ್ವಶನ್ ಕೇಳ್ತಾರ ಅವ್ರ. ಹೆಂಗ್ ಮಾಡ್ತೀರಿ, ಏನ್ ಇರ್ತೀರಿ, ಎಲ್ಲಿ ಇರ್ತೀರಿ, ಅದ್ ತಲಿ ವಜ್ಜೆ ಅದ. ಮತ್ ಸೆಕ್ಯೂರಿಟಿ ಬಿಲ್ ಓಟ್ ಅವ್ರದ್ದು ನಾಟಕ ಇರ್ತಾವ. ಸೊ ಅದ್ರ ಕಡೆಯಿಂದ ಸುಮ್ಮನೆ ಗೌರ್ಮೆಂಟ್ ಜಾಬ್ ಮಾಡ್ಕೋಬೇಕು, ಆರಾಮ್ಸೆ ಸೆಕ್ಯೂರ್. ನಿಮ್ ಮುಂದ್ ಫ್ಯೂಚರ್ ಸೆಕ್ಯೂರ್ ಇರ್ತದ, ನಿಮ್ ಮುಂದ್ ಮಕ್ಕಳು ಹುಟ್ಟೋರ್ ಸೆಕ್ಯೂರ್ ಇರ್ತಾರ. ನಿಮ್ ಮನೆಗೆ ಏನ್ ಬಿ ಬಡತನ ಅದ, ಏನ್ ಬಿ ಪ್ರಾಬ್ಲಮ್ಸ್ ಅವ, ಏನ್ ಬಿ ನಿಮ್ ಡ್ರೀಮ್ಸ್ ಅವ, ಯು ಕ್ಯಾನ್ ಫುಲ್ಫಿಲ್ ದಮ್. ಆಮೇಲೆ ದೊಡ್ಡ ಜಾಬ್ ಕ್ರ್ಯಾಕ್ ಮಾಡ್ಕೋರಿ. ಸಣ್ಣದ್ ಯಾವ್ದಾರ ಕ್ರ್ಯಾಕ್ ಮಾಡಿ ಆಮೇಲೆ ದೊಡ್ಡ ಜಾಬ್ಗಳಿಗೆ ಓದ್ಕೋತಾ ಹೋಗ್ರಿ. ಎಷ್ಟೋ ಜನ ಏನ್ ಮಾಡ್ತಾರ್ರಿ? ಜಾಬ್ ಕ್ರ್ಯಾಕ್ ಮಾಡಿ IAS IPS ಎಲ್ಲ ಆಗ್ತಾರ. ಸೊ ಅದ್ರ ಕಡೆಂದು ಸೊ ಐ ಜಸ್ಟ್ ಟೆಲ್ ಯು, ಬೀಯಿಂಗ್ ಯುವರ್ ಸೀನಿಯರ್, ನಾ ಎಲ್ಲಾ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿ ನಂಗೆ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಅದ ರೀ. ಸೊ ಅದಕ್ಕೆ ಹೇಳತ್ತಿದೆ, ನೀವು ಎಷ್ಟೇ ದೊಡ್ಡ ಸಾಫ್ಟ್ವೇರ್ ಕಂಪ್ನಿದಾಗ ಕೆಲಸ ಮಾಡ್ರಿ, ಮನ್ಸಿಗೆ ಶಾಂತಿ ಇರಲ್ಲ. ಮಮ್ಮಿ ಪಪ್ಪ ಇಲ್ಲಿರ್ತಾರ, ನೀವ್ ಎಲ್ಲೋ ಬೆಂಗಳೂರು ಆ ಕಡೆ ಇರ್ತೀರಿ. ಈ ಕಡೆ ನೆನ್ ಬರ್ತದ, ಆ ಕಡೆ ಬಿ ಆಗಲ್ದು, ಕರೆಕ್ಟ್ ನಿದ್ದಿ ಬಿ ಆಗಲ್ದು, ಕರೆಕ್ಟ್ ನೌಕರಿ ಬಿ ಆಗಲ್ದು, ಕರೆಕ್ಟ್ ಪಗಾರ್ ಬಿ ಸಿಗಲ್ಲ. ಕರೆಕ್ಟ್ ಪಗಾರ್ ಸಿಕ್ಕರ ಕರೆಕ್ಟ್ ಹೆಲ್ತ್ ಇರಲ್ಲ, ಕರೆಕ್ಟ್ ಹೆಲ್ತ್ ಇದ್ರೆ ಒಂದ್ ಸಿಕ್ಕರು ಒಂದ್ ಸಿಗಲ್ಲ. ಹಂಗಾಗಿ ನೀವು ಒಂದ್ ಒಳ್ಳೆ ಲೈಫ್ ಸೆಕ್ಯೂರ್ ಆಗ್ಬೇಕು. ಲೈಫ್ ಸೆಕ್ಯೂರಿಟಿ